as we celebrate Jesus on this Palm Sunday, ಈ ಒಂದು ಗರಿಗಳ ಭಾನುವಾರದಲ್ಲಿ ವಿಶೇಷವಾಗಿ ಕರ್ತನನ್ನ ನಾವು ಆರಾಧಿಸಿ ಕೊಂಡಾಡುವಾಗ we are reminded that He is the King of Kings and the Lord of Lords. ನಾವು ನೆನಪು ಮಾಡಿದ್ದೇವೆ ಆತನು ಕರ್ತಾದಿಕರ್ತನು ರಾಜಾದಿರಾಜನಾಗಿದ್ದಾನೆಂದು. He wanted to express that on Palm Sunday to all people. ಆತನು ಈ ಗರಿಗಳ ಭಾನುವಾರ ದಿನದಂದು ಎಲ್ಲರಿಗೂ ಅದನ್ನು ತೋರ್ಪಡಿಸಬೇಕೆಂದು ಇಚ್ಛಿಸುತ್ತಾನೆ. Of course, He was going to be slain as a lamb. ಹೌದು, ಆತನೊಂದು ಕುರಿಮರಿಯ ಹಾಗೆ ಬಲಿಯಾಗಲಿಕ್ಕೆ ಆತನು ಹೋಗುತ್ತಿದ್ದಾನೆ. But through that, He wanted to show that He is going to become the King of Kings and the Lord of Lords. ಆದರೆ ಅದರ ಮೂಲಕವಾಗಿ ಆತನು ತೋರಿಸಬೇಕಂತಿದ್ದಾನೆ ಆತನು ಕರ್ತಾದಿಕರ್ತನು ರಾಜಾದಿರಾಜನಾಗಿದ್ದಾನೆಂದು. And that's why the procession of praise was held from Bethany to Jerusalem on Palm Sunday. ಅದಕ್ಕಾಗಿ ಗರಿಗಳ ಭಾನುವಾರ ದಿನದಂದು ಆ ಒಂದು ಬೇತನಿಯ ಪ್ರಾಂತದಿಂದ ಯೆರೂಸಲೇಮಿನವರೆಗೂ ಜನರ ಮೆರವಣಿಗೆ ಮಾಡುತ್ತಾ ಆತನು ಕೊಂಡೊಯ್ದರು. In John 12 and verse 13, ಯೋಹಾನ 12:13ನೇ ವಚನದಲ್ಲಿ they took palm branches and went out to meet Jesus. ಅವರು ಗರಿಗಳನ್ನ ಕೈಯಲ್ಲಿ ಹಿಡಿಕೊಂಡು ಯೇಸುವನ ಭೇಟಿಯಾಗುವುದಕ್ಕೆ ಹೋದರು. Shouting, Hosanna! ಅವರು ಕೂಗುತ್ತಾ ಇದ್ದಾರೆ, ಹೋಸನ್ನ ಎಂದು. Blessed is he who comes in the name of the Lord. ಕರ್ತನ ಹೆಸರಲ್ಲಿ ಬರುವವನಿಗೆ ಜಯ ಉಂಟಾಗಲಿ, ಆಶೀರ್ವಾದವಾಗಲಿ. Blessed is the King of Israel. ಇಸ್ರಾಯೇಲ್ ಅರಸನಿಗೆ ಆಶೀರ್ವಾದವಾಗಲಿ. Blessed is the King. ಆಶೀರ್ವಾದವಾಗಲಿ ಅರಸನಿಗೆ. They praised him and honored him. ಅವರು ಆತನನ್ನು ಸ್ತುತಿಸಿ ಘನಪಡಿಸಿದರು. ಪ್ರಿಯರೇ, now this Palm Sunday procession which we commemorate, ಈಗ ಈ ಗರಿಗಳ ಭಾನುವಾರ ದಿನದಂದು ಈ ಮೆರವಣಿಗೆ ನಾವು ಮಾಡುತ್ತೇವೆ, started in Bethany. ಅದು ಬೇತನಿಯಿಂದ ಪ್ರಾರಂಭಿಸಲ್ಪಟ್ಟಿತು. It starts from John chapter 11. ಅದು ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಿಂದ ಪ್ರಾರಂಭವಾಗುತ್ತೆ. It starts from the process of death into glory. ನೋಡ್ರಿ, ಆ ಒಂದು ಮೆರವಣಿಗೆಯು ನಿಜವಾಗ್ಲೂ ಮರಣದಿಂದ ಅದು ಮಹಿಮೆಗೆ ನಡೆಸುವಂತದ್ದು. In John chapter 11 and verse 1, 11ನೇ ಅಧ್ಯಾಯ ಯೋಹಾನ ಸುವಾರ್ತೆ 1ನೇ ವಚನ, it was reported to Jesus that Lazarus, his beloved friend, was sinking with sickness. ಯೇಸು ಸ್ವಾಮಿಗೆ ಸುದ್ದಿಯನ್ನು ತಲುಪಿಸಿದರು, ತನ್ನ ಪ್ರೀತಿಸುವಂತಹ ಲಾಜರನು ಅವನು ರೋಗಿಯಾಗಿದ್ದಾನೆಂದು. They wanted Jesus to come and raise him from the sick bed. ಅವರು ಬಯಸಿದರು ಯೇಸು ಸ್ವಾಮಿ ಬೇಗನೆ ಬಂದು ರೋಗಿಯಾಗಿರುವಂತಹ ಲಾಜರನ್ನ ತಿರುಗಿ ಎಬ್ಬಿಸಬೇಕೆಂದು. But Jesus never went. ಆದರೆ ಯೇಸು ಎಂದಿಗೂ ಹೋಗಲಿಲ್ಲ. He waited where he was. ಆತನು ಎಲ್ಲಿದ್ದನೋ ಅಲ್ಲೇ ನಿಧಾನ ಮಾಡಿದನು, ಎದುರು ನೋಡಿದನು. And he told his disciples in verse 4, 4ನೇ ವಚನದಲ್ಲಿ ತನ್ನ ಶಿಷ್ಯರಿಗೆ ಆತನು ಈ ಮಾತನ್ನು ಹೇಳಿದ, this sickness will not end in death. ಈ ರೋಗವು ಮರಣಕ್ಕಾಗಿ ಬಂದಂತದ್ದಲ್ಲ. No. ಇಲ್ಲ. No. ಇಲ್ಲ. It is for God's glory. ಇದು ದೇವರ ಮಹಿಮೆಗಾಗಿ ಬಂದಂತದ್ದು. So that God's Son may be glorified through this. ಹಾಗಾಗಿ ದೈವ ಮಗನು ಇದರ ಮೂಲಕವಾಗಿ ಮಹಿಮೆ ಹೊಂದಲು. It started with death. ಅದು ಮರಣದಿಂದ ಪ್ರಾರಂಭವಾಯಿತು. The process from going from death into glory. ಆ ಒಂದು ಮೆರವಣಿಗೆಯು ಮರಣದಿಂದ ಮಹಿಮೆಗೆ ನಡೆಸಲ್ಪಡುವಂತದ್ದು. And Jesus waited where he was until Lazarus died. ಯೇಸು ಎಲ್ಲಿದ್ದನೋ ಅಲ್ಲಿಯೇ ನಿಧಾನ ಮಾಡಿ ಎದುರು ನೋಡಿದನು ಲಾಜರ ಮರಣ ಹೊಂದುವ ತನಕ. Jesus allowed Lazarus to die because that was the last miracle that happened before Jesus went to the cross. ಯೇಸು ಸ್ವಾಮಿ ಲಾಜರನನ್ನ ಮರಣಕ್ಕೆ ಆತನು ಅನುಮತಿಸಿದನು, ಯಾಕಂದ್ರೆ ಅದುವೇ ಯೇಸು ಕ್ರಿಸ್ತನು ಮಾಡುವಂತಹ ಕೊನೆಯ ಅದ್ಭುತ ಕಾರ್ಯವಾಗಿತ್ತು. And on the 4th day he came and by the power of God raised him from the death. ಅದಾದ ಮೇಲೆ 4ನೇ ದಿನ ಯೇಸು ಸ್ವಾಮಿ ಬಂದನು, ದೇವರ ಬಲದಿಂದ ಆತನು ಎಬ್ಬಿಸಿದನು ಮರಣದಿಂದ. Jesus raised Lazarus from the dead. ಯೇಸು ಕ್ರಿಸ್ತನು ಲಾಜರನನ್ನ ಮರಣದಿಂದ ಎಬ್ಬಿಸಿದನು. Jesus said, this sickness of Lazarus will not end in death, but it shall end for God's glory. ಯೇಸು ಹೇಳಿದನು, ಈ ಒಂದು ರೋಗವು ಮರಣಕ್ಕೆ ಅಂತ್ಯವಾಗುವುದಿಲ್ಲ, ಬದಲಾಗಿ ಮರಣದಿಂದ ಮಹಿಮೆಗೆ ಅದು ಅಂತ್ಯವಾಗುತ್ತೆ. So God allowed Lazarus to be sick and to die. ಹಾಗಾಗಿ ದೇವರು ಲಾಜರನ ಅನಾರೋಗ್ಯದಲ್ಲಿಯೂ ಮರಣಕ್ಕಾಗಿಯೂ ಒಪ್ಪಿಸಿಕೊಟ್ಟನು, ಅನುಮತಿಸಿದನು. For him to be resurrected for God's glory. ಆತನು ದೇವರ ಮಹಿಮೆಯಿಂದ ಪುನರುತ್ಥಾನ ಹೊಂದಬೇಕೆಂದು. Lazarus was used to show Jesus that in a few days you too are going to die. ಲಾಜರನ್ನ ತೆಗೆದುಕೊಂಡು ದೇವರು ಅವರಿಗೆ ತಿಳಿಯಪಡಿಸಬೇಕೆಂದು ಆತನು ಸಹ ಇನ್ನು ಕೆಲವು ದಿನಗಳಲ್ಲಿ ಸಾಯಲಿಕ್ಕಿದ್ದಾನೆಂದು. And Jesus, your death will end for God's glory.
ಮತ್ತು ಯೇಸುವೇ ನಿನ್ನ ಒಂದು ಮರಣ ದೇವರ ಮಹಿಮೆಗಾಗಿ ನಡೆಸುವಂತದ್ದಾಗಿದೆ. God will raise you up on the third day. ದೇವರು ನಿನ್ನ ಮೂರನೇ ದಿನ ಎಬ್ಬಿಸುತ್ತಾನೆ. So the death of Lazarus and the resurrection of Lazarus was a sign to Jesus that even though he would die giving up his life, God would raise him up on the third day. ಲಾಜರನ ಮರಣವು ಪುನರುತ್ಥಾನವು ತಿರುಗಿ ಎಬ್ಬಿಸಲ್ಪಡುವಂಥದ್ದು ಅದೆಲ್ಲವೂ ಕೂಡ ಯೇಸುವಿನ ಮರಣ ಪುನರುತ್ಥಾನಕ್ಕೆ ಸೂಚನೆಯಾಗಿತ್ತು. ಆತನು ಸಹ ತಿರುಗಿ ಎದ್ದು ಬರುತ್ತಾನೆಂದು. The resurrection of Lazarus brought faith to Jesus himself, the man Jesus himself, that he would also rise up and God would raise him up. ಲಾಜರನು ತಿರುಗಿ ಎದ್ದು ಬಂದಂತಹ ವಿಷಯವು ಮನುಷ್ಯನಾಗಿರುವಂತಹ ಮನುಷ್ಯನ ರೂಪದಲ್ಲಿರುವಂತಹ ಯೇಸುವಿಗೆ ಸಹ ಅದು ದೊಡ್ಡ ನಂಬಿಕೆಯನ್ನು ಉಂಟು ಮಾಡಿತ್ತು. ಆತನ ಪುನರುತ್ಥಾನ ವಿಷಯ. Even today, my friends, ಈ ದಿನವೂ ಸಹ ನನ್ನ ಸ್ನೇಹಿತರೆ, you are God's children. ನೀವು ದೇವರ ಮಕ್ಕಳು. But how much agony comes to you many times. ಆದರೆ ಎಷ್ಟು ಬಾರಿ ನಿಮಗೆ ಈ ನೋವು ಸಂಕಟ ಬಂದಿದೆ, ನಿಮ್ಮನ್ನು ಕಾಡಿದೆ. You live righteously. ನೀವು ನೀತಿವಂತರಾಗಿ ಜೀವಿಸ್ತೀರಾ. You give to God. ದೇವರಿಗೆ ಕೊಡುತ್ತೀರಿ. ನೀವು You serve the poor. ನೀವು ಬಡವರಿಗೆ ಹಂಚುತ್ತೀರಿ. All in the name of Jesus. ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿಯೇ. But why the sufferings that come to you? ಆದಾಗ್ಯೂ ಶ್ರಮೆಗಳು ಯಾಕೆ ನಿಮಗೆ ಬರುತ್ತವೆ? When we go through suffering, the first question we ask is, why should it come to me? ನಾವು ಶ್ರಮೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಮೊದಲನೇ ಪ್ರಶ್ನೆ ನಾವು ಕೇಳೋದು, ಯಾಕೆ ನನಗೆ ಇದು ಸಂಭವಿಸಿದೆ ಎಂದು. Why should it come to my children? ಯಾಕೆ ನನ್ನ ಮಕ್ಕಳಿಗೆ ಇದು ಸಂಭವಿಸಬೇಕು? Why should it come to my ministry? ನನ್ನ ಸೇವೆಗೆ ಯಾಕೆ ಇದು ಬರಬೇಕು? My friend, ನನ್ನ ಸ್ನೇಹಿತರೆ, it is for you to be resurrected. God allows it. ಅದು ನೀವು ಪುನರುತ್ಥಾನ ಹೊಂದಬೇಕೆಂದು ದೇವರೊಂದಿಗೆ. You are the sign for the whole world for God's resurrection power. ಇಡೀ ಪ್ರಪಂಚಕ್ಕೆ ದೇವರ ಪುನರುತ್ಥಾನ ಶಕ್ತಿಗೆ ನೀವೇ ಆ ಒಂದು ರುಜುವು ಸೂಚನೆಯಾಗಿದ್ದೀರಿ. Second step of the journey. ಎರಡನೇ ಒಂದು ಹೆಜ್ಜೆ ಆ ಒಂದು ಮೆರವಣಿಗೆಯಲ್ಲಿ ಪ್ರಯಾಣದಲ್ಲಿ. Because of this miracle of Lazarus being raised from the dead, many people believed in Jesus. ಈ ಲಾಜರನು ಮರಣದಿಂದ ಎಬ್ಬಿಸಿದಂತಹ ವಿಷಯವನ್ನು ತಿಳಿದು ಅನೇಕರನ್ನು ಯೇಸುವನ್ನು ಹಿಂಬಾಲಿಸಿದರು. And according to John 11:45, ಯೋಹಾನ ಸುವಾರ್ತೆ 11:45 ವಚನ ಪ್ರಕಾರ, those people put their faith in Jesus. ಆ ಜನರು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟರು. And they all came to glorify Jesus for the miracle they saw Jesus do in raising Lazarus from the dead. ಯೇಸು ಸ್ವಾಮಿ ಲಾಜರನ ಮರಣದಿಂದ ಎಬ್ಬಿಸಿದಂತಹ ಅದ್ಭುತವನ್ನು ನೋಡುವುದಕ್ಕಾಗಿ ಆತನ ಕೊಂಡಾಡುವುದಕ್ಕಾಗಿ ಅನೇಕ ಜನರು ಬಂದರು ಆತನ ಬಳಿಗೆ. It is they who took the palm leaves and they said, Jesus, the miracle worker, the one who raises people from the dead, and said, blessed be God for this Jesus. ಹಾಗಾಗಿ ಗರಿಗಳನ್ನು ಹಿಡಿದುಕೊಂಡು ಬಂದಂತ ಅವರೇ ಆ ಮೆರವಣಿಗೆ ಮಾಡಿದಂತ ಅದೇ ಜನರು ಅವರು ಹೇಳುತ್ತಾ ಇದ್ದಾರೆ, ದೇವರ ನಾಮದಲ್ಲಿ ಬರುವವನಿಗೆ ಜಯವಾಗಲಿ ಎಂದು. And they all praised the Lord. ಅವರೆಲ್ಲರೂ ದೇವರಿಗೆ ಸ್ತೋತ್ರ ಸಲ್ಲಿಸಿದರು. But who were these people? ಆದರೆ ಈ ಜನರು ಯಾರು? These are people who came to cry with Mary and Martha during the death of Lazarus. ಈ ಜನರು ಯಾರು ಅಂದ್ರೆ ಲಾಜರನು ಸತ್ತಂತ ವಿಷಯವಾಗಿ ತಿಳಿದುಕೊಂಡು ಮರಿಯಾ ಮಾರ್ತಳೊಂದಿಗೆ ಅಳುವುದಕ್ಕಾಗಿ ಬಂದಂತವರು ಇವರು. John 11:33. ಯೋಹಾನ 11:33. They came to cry with Mary. ಮರಿಯಳೊಂದಿಗೆ ಅಳುವುದಕ್ಕಾಗಿ ಬಂದಂತ ಜನರಿವರು. They cried in the house with her. ಅವಳೊಂದಿಗೆ ಮನೆಯಲ್ಲಿ ಅತ್ತಂತವರಿವರು. They went with her to the grave and cried with her. ಸಮಾಧಿ ಬಳಿಗೆ ಹೋಗಿ ಇವರು ಕಣ್ಣೀರಿಟ್ಟಂತ ಜನರಿವರು. God gives us such people who will cry with us when we go through problems. ದೇವರು ಅಂತಹ ಜನರನ್ನು ಕೊಡುತ್ತಾನೆ ನಾವು ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ನಮ್ಮ ಜೊತೆಯಾಗಿದ್ದು ಅಳುವಂತ ಜನರನ್ನ. Proverbs 17:17. ಜ್ಞಾನೋಕ್ತಿ 17:17 ವಚನ. A brother is born for times of adversity. ಸಹೋದರನ ಜನ್ಮವು ಆಪತ್ತಿನಲ್ಲಿ ಸಾರ್ಥಕ. And a friend loves at all times. ಮಿತ್ರನ ಪ್ರೀತಿಯು ನಿರಂತರವಾಗಿರುವುದು. God gives you such people who cry with you all the time. ನಿಮ್ಮ ಜೊತೆ ಯಾವಾಗಲೂ ಕಣ್ಣೀರು ಸುರಿಸುವಂತಹ ಅಂತಹ ಜನರನ್ನ ದೇವರು ಕೊಡುತ್ತಾ ನಿಮಗೆ. This was the second group of people who were with Jesus. ಯೇಸುವಿನೊಂದಿಗೆ ಇದ್ದಂತಹ ಎರಡನೇ ಗುಂಪಿನ ಜನರು ಇವರೇ ಆಗಿದ್ದರು ಪ್ರಿಯರೇ. The Bible says in Matthew 18:19. ಮತ್ತಾಯ 18:19 ಹೇಳ್ತದೆ, Jesus said, if two of you agree concerning anything on earth, it'll be done by my Father in heaven. ನಿಮ್ಮಲ್ಲಿ ಯಾರಾದರೂ ಇಬ್ಬರು ಸೇರಿ ಒಟ್ಟಾಗಿ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸುವಾಗ ಭೂಮಿಯಲ್ಲಿ ಬಂಧಿಸುವಾಗ ಅದು ಪರಲೋಕದಲ್ಲಿ ನನ್ನ ತಂದೆ ಕೊಡುತ್ತಾನೆ. Verse 20 says, 20ನೇ ವಚನ ಹೇಳ್ತದೆ, if 2 or 3 of you gather together in my name, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ I will be there in your midst. ನಾನು ಅವರ ಮಧ್ಯದಲ್ಲಿ ಇರ್ತೇನೆ.
And verse 18 says, 18ನೇ ವಚನ ಹೀಗೆ ಹೇಳ್ತದೆ, whatever you bind on earth will be bound in heaven. ಭೂಮಿಯ ಮೇಲೆ ಏನು ಬಂಧಿಸಿರೋದು ಪರಲೋಕದಲ್ಲಿ ಬಂಧಿಸಿರುತ್ತದೆ. Whatever you lose on earth will be loosed in heaven. ಭೂಮಿಯ ಮೇಲೆ ಏನನ್ನು ಬಿಚ್ಚುತ್ತಿರೋದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ. Just two people are needed to bring a miracle from heaven. ಪರಲೋಕದಿಂದ ಅದ್ಭುತ ತರುವಂತೆ ಇಬ್ಬರು ಜನರು ಸಾಕು ಪ್ರಿಯರೇ. And those two have to agree together. ಅವರಿಬ್ಬರು ಒಟ್ಟಾಗಿ ಸೇರಿ ಅನುಮತಿಸಿ ಒಪ್ಪಿಕೊಳ್ಳುವುದಾದ್ರೆ. And that's why God gives us people who will cry with us and agree with us through our tears. ಹಾಗಾಗಿ ಜನರು ನಮ್ಮ ಕಣ್ಣೀರಿಗೆ ಒಪ್ಪಿಗೆ ಕೊಡುವಂತೆ, ನಮ್ಮ ಜೊತೆ ಪ್ರಾರ್ಥಿಸುವಂತೆ ಅಳುವಂತ ಜನರನ್ನು ಕೊಡುತ್ತಾನೆ. When two people agree together in the presence of God and shed tears, the Bible says Jesus also joins them and sheds tears for them. ಎಲ್ಲಿ ಇಬ್ಬರು ಜನರು ಒಟ್ಟುಗೂಡಿ ಕಣ್ಣೀರು ಸುರಿಸಿ ಒಪ್ಪಿಕೊಂಡು ಪ್ರಾರ್ಥಿಸುವಾಗ ಯೇಸು ಅವರ ಮಧ್ಯದಲ್ಲಿ ಬಿಡುಗಡೆ ಕೊಡುತ್ತಾನೆ, ಉತ್ತರ ಕೊಡುತ್ತಾನೆ ಎಂದು. Today it's not just tears of Jesus, it's tears of blood of Jesus which speaks good things for us. ಈ ದಿನ ಕೇವಲ ಯೇಸುವಿನ ಕಣ್ಣೀರು ಮಾತ್ರವಲ್ಲದೆ ಯೇಸುವಿನ ಕಣ್ಣೀರು ರಕ್ತ ಎರಡೂ ಸಹ ಅದು ಒಳ್ಳೆಯ ಉತ್ತರವನ್ನು ಕೊಡುವಂತದಾಗಿದೆ. Hebrews 12:24 says so. ಇಬ್ರಿಯ 12:24ನೇ ವಚನ ಹಾಗೆ ಹೇಳ್ತದೆ, when two join together and cry for a person, ಇಬ್ಬರು ಸೇರಿ ಒಬ್ಬ ವ್ಯಕ್ತಿಗಾಗಿ ಕಣ್ಣೀರು ಸುರಿಸುವಾಗ Jesus joins with tears of blood. ಯೇಸು ಕ್ರಿಸ್ತನು ರಕ್ತದ ಕಣ್ಣೀರಿನ ಮೂಲಕವಾಗಿ ಅವರ ಜೊತೆ ಸೇರುತ್ತಾನೆ. And he gives an answer. ಆತನು ಉತ್ತರ ಕೊಡುತ್ತಾನೆ. He gives an answer. ಆತನು ಉತ್ತರ ಕೊಡುತ್ತಾನೆ. He says, I cried like this on the cross. ಹೇಳ್ತಾನೆ, ಶಿಲುಬೆ ಮೇಲೆ ನಾನು ಸಹ ಹೀಗೆ ಕಣ್ಣೀರಿಟ್ಟೆನು. I will listen to your cry. ನಾನು ನಿಮ್ಮ ಕೂಗನ್ನು ಕೇಳುತ್ತೇನೆ. Your joint cry. ನಿಮ್ಮ ಒಟ್ಟಾಗಿ ಸೇರಿ ಕೂಗುವ ಕೂಗು. And I will answer and do miracles. ನಾನು ಆ ಕೂಗನ್ನು ಕೇಳಿ ಅದ್ಭುತಗಳನ್ನು ಮಾಡುತ್ತೇನೆ. Yes, that's what happened to Mary. ಅದುವೇ ಮರಿಯಳಿಗೆ ಆದಂತದ್ದು. Mary and those Jews were crying. ಮರಿಯಳು ಯಹೂದ್ಯರು ಅಳುತ್ತಿದ್ದರು. And Jesus joined with them and wept. ಯೇಸು ಅವರ ಜೊತೆ ಸೇರಿ ಕಣ್ಣೀರಿಟ್ಟನು. John 11:35. ಯೋಹಾನ 11:35. And the miracle happened. Lazarus came out of the grave. ಅದ್ಭುತ ನಡೆಯಿತು, ಲಾಜರು ಸಮಾಧಿಯಿಂದ ಎದ್ದು ಬಂದನು. Today, ಈ ದಿನ God is giving you such people to cry with you. ದೇವರು ನಿಮ್ಮ ಜೊತೆ ಕಣ್ಣೀರಿಡುವಂತೆ ಅಂತ ಜನರನ್ನು ಕೊಡುತ್ತಿದ್ದಾನೆ. You need to value such people who are crying with you. ನಿಮ್ಮ ಜೊತೆ ಕಣ್ಣೀರಿಡುವಂತ ಜನರನ್ನ ನೀವು ಲಕ್ಷಿಸಬೇಕು. 1 Corinthians 7 and verse 14. ಮೊದಲನೇ ಕೊರಿಂಥಿ 7:14ನೇ ವಚನ. It says an unbelieving husband is sanctified by the believing wife. ವಾಕ್ಯ ಹೇಳುತ್ತೆ, ಯಾಕಂದ್ರೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು. When my father's lungs failed, ನನ್ನ ತಂದೆಯವರ ಶ್ವಾಸಕೋಶಗಳು ವಿಫಲವಾದಾಗ he said, why should this happen to me? ಆತನಂದನು, ಯಾಕೆ ನನಗಿದಾಯಿತೆಂದು. Where is God? ಎಲ್ಲಿದ್ದಾನೆ ದೇವರು? All the things that he said will not be fulfilled. Now I'm going to die. ನನ್ನ ಜೊತೆ ಮಾತನಾಡಿದ ಯಾವ ಮಾತು ಕೂಡ ನೆರವೇರಲಿಲ್ಲ, ಅದಕ್ಕಾಗಿ ನಾನು ಸಾಯ್ತೇನೆ ಈಗ. He was vomiting blood. ಆತನು ರಕ್ತದ ವಾಂತಿ ಮಾಡಿಕೊಳ್ಳುತ್ತಿದ್ದನು. His chest was full of pain. ಆತನ ಎದೆ ಬಹಳ ನೋವಿತ್ತು. He was put all alone. Even I, his little son, could not go and be with him. ಆತನು ಏಕಾಂಗಿಯಾಗಿ ಇರುತ್ತಿದ್ದನು. ಆತನ ಮಗನಾಗಿರುವ ನಾನು ಸಹ ಹೋಗಲಾರದ ಪರಿಸ್ಥಿತಿ. He was in great tears. ಆತನು ದೊಡ್ಡ ಕಣ್ಣೀರಲ್ಲಿದ್ದ. But tears without hope. ಆದರೆ ನಿರೀಕ್ಷೆ ಇಲ್ಲದಂತಹ ಕಣ್ಣೀರು. But when my father would say this, ನನ್ನ ತಂದೆ ಈ ಮಾತನ್ನು ಹೇಳಿದಾಗ, my mother, who was very young, stood by his side. ನಮ್ಮ ತಾಯಿ ಬಹಳ ಯವನಸ್ಥರಾಗಿರೋ ಪಕ್ಕದಲ್ಲಿ ನಿಂತರು ಸಹಾಯಕ್ಕೆ. She would cry. ಅವರ ಅರ್ಥರು. And she would say, you will not die. ಅವರು ಹೇಳಿದರು, ನೀವು ಸಾಯುವುದಿಲ್ಲ ರೀ. God's word will not fail. ದೇವರ ಮಾತು ಎಂದಿಗೂ ವಿಫಲವಾಗುವುದಿಲ್ಲ. If God has spoken to you, it will be fulfilled. ದೇವರು ನಿಮ್ಮ ಜೊತೆ ಮಾತನಾಡಿದನೆಂದರೆ ನೆರವೇರುತ್ತೆ. You will be raised by Jesus. ನೀವು ಯೇಸುವಿನಿಂದ ಎಬ್ಬಿಸಲ್ಪಡುತ್ತೀರಿ. God will take your word and your prayers and your tears to millions and do miracles. ದೇವರು ನಿಮ್ಮನ್ನ ವಾಕ್ಯ, ಪ್ರಾರ್ಥನೆ, ಅನೇಕ ಕಣ್ಣೀರು ಒರೆಸುವುದಕ್ಕಾಗಿ ತೆಗೆದುಕೊಂಡು ಹೋಗುತ್ತಾನೆ. Her tears and my father's tears joined together. ಅವರ ಕಣ್ಣೀರು ನಮ್ಮ ತಾಯಿ ಕಣ್ಣೀರು ಒಟ್ಟಾಗಿ ಸೇರಿ ಮೊರೆ ಇಟ್ಟವು. One without faith, one with faith. ಒಂದು ವಿಶ್ವಾಸವಿಲ್ಲದೆ ಇನ್ನೊಂದು ವಿಶ್ವಾಸದಿಂದ. And finally Jesus came. ಕೊನೆಯದಾಗಿ ಯೇಸು ಇಳಿದು ಬಂದನು. And said, my son, ಆತನು ಹೇಳಿದ, ನನ್ನ ಮಗನೇ, I am also crying with you. ನಾನು ಸಹ ನಿನ್ನ ಜೊತೆ ಅಳುತ್ತಿದ್ದೇನೆ. But this is the way. ಆದರೆ ಇದುವೇ ಮಾರ್ಗ. This is the way. ಇದುವೇ ಮಾರ್ಗ. Unless you go through this, you will not have compassion for the people. ಈ ನೋವಿನ ಮಾರ್ಗದಲ್ಲಿ ಹಾದು ಹೋಗದೆ ಜನರ ಮೇಲೆ ನೀ ಕನಿಕರ ಬರುವುದಿಲ್ಲ. Now you are following me. ಈಗ ನೀನು ನನ್ನ ಹಿಂಬಾಲಿಸ್ತಿದ್ದಿ. And he raised him up. ಆತನ ಎಬ್ಬಿಸಿದ. God will do that for you. ದೇವರು ಅದನ್ನು ನಿಮಗೂ ಸಹ ಮಾಡುತ್ತಾನೆ. You have your spouse, you have your husband, you have your children who cry with you. ನಿಮಗೆ ನಿಮ್ಮ ಗಂಡ ಇದ್ದಾನೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ನಿಮ್ಮ ಜೊತೆಯಾಗಿ ಅಳುವುದಕ್ಕೆ. Many times you don't value it. ಅನೇಕ ಸಾರಿ ಅದನ್ನು ಲಕ್ಷ್ಯ ಕೊಡುವುದಿಲ್ಲ.
You lose sight of your own whole family who cries for you. You are ungrateful. I am ungrateful. And we look to somebody to come and help ನಾವು ನಮ್ಮ us. ಜೊತೆಯಾಗಿ ಸೇರಿ ಕಣ್ಣೀರಿಡುವಂತಹ ಕುಟುಂಬವನ್ನು ಕಾಳಜಿ ವಹಿಸೋದಿಲ್ಲ. ನಾವು ಕೃತಜ್ಞತಾಹೀನರಾಗಿ ನಾವು ಹೊರಗಡೆ ಬಂದ್ಬಿಡುತ್ತೇವೆ. But this morning, thank God for the ones God has given you in your own home to cry with you and cry for you. ಆದ್ರೆ ಈ ಮುಂಜಾನೆ ವೇಳೆ ಕರ್ತನಿಗೆ ಸ್ತೋತ್ರವಾಗಲಿ, ದೇವರು ನಿಮ್ಮದೇ ಆದಂತಹ ಕುಟುಂಬವನ್ನು ಕೊಟ್ಟಿದ್ದಾನೆ, ನಿಮ್ಮ ಜೊತೆ ಕಣ್ಣೀರು ಸುರಿಸಿ ಪ್ರಾರ್ಥಿಸುವಂತೆ. Of course, we have our prayer tower and we tell the prayer warriors, only cry with the people, cry with them, cry with them. Jesus will wipe away their tears. ಹೌದು, ನಮ್ಮ ಪ್ರಾರ್ಥನಾ ಗೋಪುರದ ಸಿಬ್ಬಂದಿ ವರ್ಗದವರಿಗೆ ನಾವು ಹೇಳ್ತೇವೆ, ಬರುವಂತ ಜನರೊಟ್ಟಿಗೆ ನೀವು ಸೇರಿ ಕಣ್ಣೀರಿಡಿ, ಯೇಸುವಿಗೆ ನೀವು ಪ್ರಾರ್ಥಿಸಿರಿ, ಕಣ್ಣೀರಿನಿಂದ ಮೊರೆಯಿಡಿರಿ. When my father was dying, ನಮ್ಮ ತಂದೆಯವರು ಸಾಯುವ ಸ್ಥಿತಿಯಲ್ಲಿದ್ದಾಗ all the people ran away. ಎಲ್ಲ ಜನರು ಬಿಟ್ಟು ಹೋದ್ರು. Great prophets came and prayed, nothing happened, so they ran away. ದೊಡ್ಡ ಪ್ರವಾದಿಗಳು ಬಂದು ಪ್ರಾರ್ಥಿಸಿ ಹೋದರು, ಅವರು ಓಡಿ ಹೋಗ್ಬಿಟ್ರು. ಇಲ್ಲ, His friends who said, we will help you, when they saw so much money was needed for his treatment and he was a pauper, everybody ran away. ಆತನ ಸ್ನೇಹಿತರು ಬಂದು ನಾವು ನಿಮಗೆ ಸಹಾಯವಾಗಿ ನಿಲ್ಲುತ್ತೇವೆಂದು, ಆದ್ರೆ ಆತನ ಚಿಕಿತ್ಸೆಗೆ ಬಹಳ ಹಣ ಬೇಕಾಯ್ತಂದ್ರೆ ಎಲ್ಲರೂ ಓಡಿ ಹೋದರು ಬಿಟ್ಟು. Relatives ran away. ಸಂಬಂಧಿಕರು ಓಡಿ ಹೋದರು. They said, you went behind Jesus, so let Jesus save you. ಅವರಂದರು, ನೀನು ಯೇಸುವಿನ ಹಿಂದೆ ಓಡಿ ಹೋಗಿದ್ದೆ, ಅದಕ್ಕಾಗಿ ಯೇಸುವೇ ನಿನ್ನನ್ನು ಕಾಪಾಡಲೆಂದು. But only one man used to come every day after his work. ಆದ್ರೆ ಪ್ರತಿ ದಿನ ಆತನ ಕೆಲಸ ಮುಗಿಸಿಕೊಂಡು ಒಬ್ಬ ವ್ಯಕ್ತಿ ಬರುತ್ತಿದ್ದ ನಮ್ಮ ಮನೆಗೆ. And he would say, ಆತನ ಹೇಳ್ತಿದ್ದ, brother, ಸಹೋದರನೇ, I don't know how to pray, ನಿನಗೆ ಹೇಗೆ ಪ್ರಾರ್ಥಿಸಬೇಕು ನನಗೆ ಗೊತ್ತಾಗ್ತಿಲ್ಲ, but I can do one thing for you. ಆದ್ರೆ ನಿನಗಾಗಿ ಒಂದು ವಿಷಯ ಮಾಡ್ತೇನೆ, I will cry with you. ನಾನು ನಿನ್ ಜೊತೆ ಅಳುತ್ತೇನೆ. I'll just sit and cry. ನಿನ್ ಜೊತೆ ಕೂತು ಅಳುತ್ತೇನೆ ಅಷ್ಟೇ. From 6 to 9 every day he will sit and cry. ಪ್ರತಿದಿನ 6 ಗಂಟೆಯಿಂದ 9 ಗಂಟೆವರೆಗೂ ಜೊತೆಯಾಗಿ ಅಳುತ್ತಿದ್ದನು. God raised my father. ದೇವರು ನಮ್ಮ ತಂದೆಯನ್ನು ಎಬ್ಬಿಸಿದ. And the Lord told my father. ಕರ್ತನು ನಮ್ಮ ತಂದೆಗೆ ಹೇಳಿದನು. And he said, ಆತನು ಹೇಳಿದ, don't trust the world. ಲೋಕದ ಮೇಲೆ ಭರವಸೆ ಇಡಬೇಡ, Trust in me. ನನ್ನಲ್ಲಿ ಆಶ್ರಯಿಸು. But love everybody. ಆದರೆ ಪ್ರತಿಯೊಬ್ಬರನ್ನು ಪ್ರೀತಿಸು. Love everybody. ಪ್ರತಿಯೊಬ್ಬರನ್ನು ಪ್ರೀತಿಸು. Don't say that man will help me. ಅವನು ಸಹಾಯ ಮಾಡ್ತಾನಂತ ಹೇಳಬೇಡ. This woman will help me. ಈ ಸ್ತ್ರೀ ಸಹಾಯ ಮಾಡ್ತಾನಂತ ಹೇಳಬೇಡ. But value those who are around you. ಆದರೆ ನಿನ್ನ ಸುತ್ತಲಿರುವ ಜನರ ಮೇಲೆ ಲಕ್ಷ್ಯವಿಡು. Cry with you. ಅವರೊಂದಿಗೆ ಅಳು. I will honor you listening to their prayers. ಅವರ ಪ್ರಾರ್ಥನೆ ಕೇಳಿಕೊಳ್ಳುತ್ತಾ ನಾನು ನಿನ್ನನ್ನು ಘನಪಡಿಸುತ್ತೇನೆ. It is these people who cried with Mary who went with Jesus. ಮರಿಯಳ ಸಂಗಡ ಕಣ್ಣೀರಿಟ್ಟಂತ ಇದೇ ಜನರೇ ಯೇಸುವಿನ ಹಿಂದೆ ಹೋದಂತವರ ಬೆರವಣಿಗೆ. On the last journey of Jesus towards his death. ಯೇಸುವಿನ ಕೊನೆ ಒಂದು ಪ್ರಯಾಣ ಆತನ ಮರಣದ ಉಪಾದಿಗೆ ನಡೆಸುವಂತದ್ದು. Last journey of Jesus towards Jerusalem where he was to be crucified. ಕೊನೆ ಒಂದು ಪ್ರಯಾಣ, ಯೇಸುವಿನ ಪ್ರಯಾಣ ಯೆರೂಸಲೇಮ್ ಕಡೆಗೆ ಆತನ ಶಿಲುಬೆಗೆ ಹಾಕಲ್ಪಡುವಂತ ವಿಷಯ. It is they who cried on the way for Jesus. ಆದ್ರೆ ಅವರೇ ಮಾರ್ಗದಲ್ಲಿ ಅತ್ತಂತ ಜನರು ಪ್ರಿಯರೇ. The women who cried for Jesus also. ಆ ಸ್ತ್ರೀ ಯೇಸುಗಾಗಿ ಅತ್ತಂತ ಸ್ತ್ರೀಯು ಸಹ. It is their tears and the tears of Jesus which raised him from the death of the cross. ಇದು ಅವರ ಕಣ್ಣೀರು ಮತ್ತು ಯೇಸುವಿನ ಕಣ್ಣೀರು ಜೊತೆಯಾಗಿ ಮರಣದಿಂದ ತಿರುಗಿ ಎಬ್ಬಿಸಲ್ಪಡುವಂತೆ ಸಾಧ್ಯವಾಯಿತು ಪ್ರಿಯರೇ. God will give you such people. ದೇವರಂತ ಜನರ ನಿಮಗೆ ಕೊಡುತ್ತಾನೆ. Do you say my husband doesn't love me? ಹೇಳುವಿರಾ ನನ್ನ ಗಂಡ ನನ್ನ ಪ್ರೀತಿಸ್ತಾ ಇಲ್ಲೆಂದು? My wife doesn't love me? ನನ್ನ ಹೆಂಡತಿ ನನ್ನ ಪ್ರೀತಿಸೋದಿಲ್ಲವೆಂದು? My children don't respect me? ನನ್ನ ಮಕ್ಕಳು ನನಗೆ ಗೌರವಿಸುವುದಿಲ್ಲೆಂದು? You start crying for them. ನೀವು ಅವರಿಗಾಗಿ ಅಳುವುದನ್ನು ಪ್ರಾರಂಭಿಸಿ. And they will change. ಅವರು ಬದಲಾವಣೆ ಆಗ್ತಾರೆ. And they will cry with you. ಅವರು ನಿಮ್ಮ ಜೊತೆಯಾಗಿ ಸೇರಿ ಕಣ್ಣೀರಿಡುತ್ತಾರೆ. As a family you will begin to cry together for each other. ಕುಟುಂಬವಾಗಿ ಒಬ್ಬರಿಗೊಬ್ಬರು ನೀವು ಅಳುವುದನ್ನು ಪ್ರಾರಂಭಿಸುತ್ತೀರಿ. And Jesus will come. ದೇವರು ನಿಮ್ಮ ಮಧ್ಯದಲ್ಲಿ ಬರ್ತಾನೆ. Turn all your sorrows into joy. ನಿಮ್ಮೆಲ್ಲರ ದುಃಖವನ್ನು ಆನಂದವಾಗಿ ಮಾರ್ಪಡಿಸ್ತಾನೆ. Because he has gone through those path of tears. ಯಾಕಂದ್ರೆ ಆತನು ಕಣ್ಣೀರಿನ ಮಾರ್ಗದಲ್ಲಿ ಹಾದು ಹೋಗಿದ್ದಾನೆ. There will be resurrection in your life. ನಿಮ್ಮ ಜೀವಿತದಲ್ಲಿ ಪುನರುತ್ಥಾನ ಇರುತ್ತದೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. And God will give you wonderful people to cry with you. ನಿಮ್ಮ ಜೊತೆಯಾಗಿ ಸೇರಿ ಕಣ್ಣೀರಿಡುವಂತೆ ಅನೇಕ ಜನರು ನಿಮಗೆ ಕೊಡುತ್ತಾನೆ. And he will come and he will cry and do miracles for you. ಆತನು ಸಹ ಬಂದು ನಿಮ್ಮೊಟ್ಟಿಗೆ ಸೇರಿ ಕಣ್ಣೀರಿಟ್ಟು ಆತನು ಸಹ ಅದ್ಭುತಗಳನ್ನು ಮಾಡುತ್ತಾನೆ ನಿಮಗೆ. Let not your heart be ನಿಮ್ಮ troubled. ಹೃದಯ ಕಳವಳಗೊಳ್ಳದಿರಲಿ. And you will cry on behalf of Jesus also for the other people, for the nation, and God will heal the land. ಯೇಸುವಿನ ಪರವಾಗಿ ನೀವು ಇದ್ದುಕೊಂಡು ಭಾರತ ದೇಶಕ್ಕಾಗಿ ಇತರೆ ಜನರಿಗಾಗಿ ನೀವು ಸ್ವಸ್ಥತೆಗಾಗಿ ನೀವು ಪ್ರಾರ್ಥಿಸುವುದಕ್ಕಾಗುತ್ತೆ. Then there was another group of people who went in that procession
from Bethany to ಆ Jerusalem. ಬೇತನೆಯಿಂದ ಯೆರೂಸಲೇಮಿಗೆ ಯೇಸುವಿನೊಂದಿಗೆ ಮೆರವಣಿಗೆಯಲ್ಲಿ ಮತ್ತೊಂದು ಗುಂಪಿನ ಜನರು ಸಹೋದರು. These are people who anointed the body of Jesus for his death. ಇವರು ಯೇಸುವಿನ ದೇಹವನ್ನ ಮರಣಕ್ಕಾಗಿ ಅಭಿಷೇಕ ಮಾಡಿದಂತಹ ಜನರು ಇವರೇ ಆಗಿದ್ದಾರೆ. If you read John chapter 12 ನೀವು ಓದುವುದಾದ್ರೆ ಯೋಹಾನ 12ನೇ ಅಧ್ಯಾಯ and verse 3, 3ನೇ ವಚನ, just before the procession, Jesus had a meal together in a house of a man called Simon. ಯೇಸು ಕ್ರಿಸ್ತನು ಆ ಮೆರವಣಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಸೀಮೋನ್ ಎಂಬುದಾಗಿರುವಂತಹ ಒಬ್ಬ ವ್ಯಕ್ತಿಯ ಮನೆಯ ಮೇಲೆ ಔತಣ ಕೂಟದಲ್ಲಿ ಆ ಜನರೆಲ್ಲರೂ ಸೇರಿ ಬಂದರು. You read about it in Luke chapter 7 also. ನೀವು ಅದನ್ನ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಕೂಡ ಓದ್ತೀರಿ. And Mary was serving, Martha was serving, ಮಾರ್ತಳು ಅಲ್ಲಿ ಸೇವೆ ಮಾಡುತ್ತಿದ್ದಾಳೆ. and Lazarus was sitting by the side of Jesus. ಯೇಸು ಕ್ರಿಸ್ತನ ಪಕ್ಕದಲ್ಲಿ ಲಾಜರನು ಕೂತಿದ್ದಾನೆ. But Mary brought a costly perfume and poured it on the feet of Jesus. ಆದರೆ ಮರಿಯಳು ಶ್ರೇಷ್ಠವಾದಂತಹ ಸುವಾಸನೆ ತೈಲವನ್ನು ತಂದು ಯೇಸುವಿನ ಪಾದಗಳಿಗೆ ಹಚ್ಚಿದಳು. She wiped his feet ಆಕೆ ಯೇಸುವಿನ ಪಾದಗಳನ್ನು ಒರೆಸಿದಳು with her hair. ಆಕೆ ಕೂದಲಿನಿಂದ. And in Luke chapter 7 and verse 38, ಲೂಕ 7:38ನೇ ವಚನದಲ್ಲಿ the Bible says that woman wept at the feet of Jesus for her sins. ಸತ್ಯವೇದ ಹೇಳ್ತದೆ, ಆ ಸ್ತ್ರೀ ತಾನು ಮಾಡಿದಂತ ಪಾಪಗಳ ದೆಸೆಯಿಂದ ಆಕೆ ಕಣ್ಣೀರಿಟ್ಟಳೆಂದು. She repented before Jesus. ಯೇಸುವಿನ ಮುಂದೆ ಆಕೆ ಪಶ್ಚಾತ್ತಾಪ ಪಟ್ಟಳು. And in verse 47 Jesus says, 47ನೇ ವಚನದಲ್ಲಿ ಯೇಸು ಅನ್ನುತ್ತಾನೆ, her sins which are many are forgiven. ಅವಳ ಪಾಪಗಳು ಅನೇಕವಾಗಿವೆ ಆದರೆ ಕ್ಷಮಿಸಲ್ಪಟ್ಟಿವೆ ಎಂದು. Are forgiven ಕ್ಷಮಿಸಲ್ಪಟ್ಟಿವೆ because she loved me much. ಕಾರಣ ನನ್ನನ್ನು ಅಧಿಕವಾಗಿ ಪ್ರೀತಿಸಿದಾಳೆ. She loved me much. ನನ್ನನ್ನು ಅಧಿಕವಾಗಿ ಪ್ರೀತಿಸಿದಾಳೆ. Asking forgiveness for our sins is loving Jesus with all our heart. ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಬೇಡುವಂಥದ್ದು ನಾವು ಪೂರ್ಣ ಮನಸ್ಸಿನಿಂದ ಯೇಸುವನ್ನು ಪ್ರೀತಿ ಮಾಡುವಂಥದ್ದೇ. Amen. ಆಮೆನ್. Many times we say, Lord, I love you, I love you, I love you. ಅನೇಕ ಸಲ ನಾವು ಹೇಳ್ತೇವೆ, ಯೇಸುವೆ ನಾನು ಪ್ರೀತಿಸ್ತೇನೆ ಎಂದು. But if we repent of our sins and we leave our sins before God and say, forgive me, Lord Jesus, he says, you have loved me so much. ಆದರೆ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದ್ರೆ, ಕ್ಷಮೆ ಯಾಚಿಸುವುದಾದ್ರೆ, ಆತ ನಮ್ಮನ್ನು ಬಹಳವಾಗಿ ಪ್ರೀತಿಸುವನಾಗಿರುತ್ತಾನೆ. ನಾವು ಸಹ ಆತನ ಪ್ರೀತಿಸ್ತೇವೆ. Every time you ask Jesus to forgive you and you repent of your sins and leave those sins, you are pouring a costly ointment on the body of Jesus. ಪ್ರತಿ ಬಾರಿ ನೀವು ಯೇಸುವನ್ನ ನಿಮ್ಮ ಪಾಪಗಳ ನಿಮಿತ್ತವಾಗಿ ಅರಿಕೆ ಮಾಡಿ ಕ್ಷಮೆ ಯಾಚಿಸುವಾಗ ಶ್ರೇಷ್ಠವಾದಂತ ತೈಲವನ್ನು ಯೇಸುವಿನ ಪಾದಗಳಿಗೆ ಹಚ್ಚುತ್ತಾ ಇದ್ದೀರಿ ಎಂಬುದಾಗಿ ಅದರ ಅರ್ಥ. And Jesus said, ಯೇಸು ಅನ್ನುತ್ತಾನೆ, this lady has poured the costly ointment on my body for my burial which is coming. ಈ ಸ್ತ್ರೀ ಶ್ರೇಷ್ಠವಾದಂತ ಸುವಾಸನೆ ಉಳ್ಳಂತ ತೈಲವನ್ನ ನನ್ನ ಪಾದಗಳಿಗೆ ಹಚ್ಚಿದ್ದಾಳೆ, ನನ್ನ ಅಭಿಷೇಕ ಮಾಡಿದ್ದಾಳೆ ನನ್ನ ಮರಣದ ನಿಮಿತ್ತವಾಗಿ. After Mary anointed the body of Jesus when he was alive, ಮರಿಯಳು ಯೇಸು ಸ್ವಾಮಿ ಸಜೀವನಾಗಿರುವಾಗ ತನ್ನ ದೇಹವನ್ನು ಅಭಿಷೇಕ ಮಾಡಿದ ನಂತರ nobody else could anoint his body even after his death. ಆತನ ಮರಣ ಆದ ನಂತರವೂ ಸಹ ಯಾರೂ ಸಹ ಆತನ ದೇಹವನ್ನು ಅಭಿಷೇಕ ಮಾಡಲಿಲ್ಲ. ಇನ್ನು Luke 23:53 to 56. ಲೂಕ 23:53ರಿಂದ 56. Luke 24:1. ಲೂಕ 24:1. When Jesus died, ಯೇಸು ಸತ್ತು ಹೋದ ನಂತರ they wrapped his body with all the wound, with all the water and blood in a cloth and put it into the grave. ಯೇಸುವಿನ ದೇಹವನ್ನ ಆ ಎಲ್ಲ ಗಾಯಗಳಿಂದ, ನೀರು, ರಕ್ತ ಸೋರುವಿಕೆಯಿಂದ ಎಲ್ಲವನ್ನ ಬಟ್ಟೆಯನ್ನು ಸುತ್ತಿ ಆತರು ಸಮಾಧಿ ಮಾಡಿ ಇಟ್ಟರು. ಹಾಗೆ Normally they would wash the body, ಸಾಧಾರಣವಾಗಿ ದೇಹವನ್ನು ತೊಳೆಯುತ್ತಾರೆ, put perfume on the body, ದೇಹಕ್ಕೆ ಸುಗಂಧ ದ್ರವ್ಯ ಹಚ್ಚುತ್ತಾರೆ, spices on the body, ಅನೇಕ ದ್ರವ್ಯಗಳನ್ನು ಹಚ್ಚುತ್ತಾರೆ, embalm the body, ದೇಹವನ್ನು ಶುಚಿ ಮಾಡುತ್ತಾರೆ, honor the dead body and then bury it. ದೇಹವನ್ನು ಘನಪಡಿಸುತ್ತಾ ಅದಾದ್ಮೇಲೆ ಸಮಾಧಿ ಮಾಡುತ್ತಾರೆ. But when Jesus died, it was Sabbath coming and so they had no time. ಆದ್ರೆ ಯೇಸು ಸ್ವಾಮಿ ಸತ್ತಾಗ ಸಬ್ಬತ್ ದಿನವು ಸಮೀಪವಾಗಿತ್ತು, ಅದಕ್ಕಾಗಿ ಅವರಿಗೆ ಸಮಯ ಇರಲಿಲ್ಲ. It was the will of God not to adorn the dead body of Jesus Christ. ಇದು ದೇವರ ಚಿತ್ತವಾಗಿತ್ತು, ಯೇಸುವಿನ ದೇಹವನ್ನು ಅಲಂಕರಿಸಬಾರದೆಂದು. ಪ್ರಿಯರೇ, we are not here to adorn the dead body of Jesus Christ. ನಾವು ಇಲ್ಲೆಲ್ಲ ಸೇರಿ ಬಂದಿದ್ದು ಯೇಸುವಿನ ದೇಹವನ್ನು ಅಲಂಕರಿಸುವುದಕ್ಕಾಗಿ ಅಲ್ಲ. Jesus wants us to adorn his living body, saying you are alive. ಯೇಸು ಬಯಸುತ್ತಾನೆ ಆತನು ಸಜೀವನಾಗಿರುವಾಗಲೇ ನಾವು ಆತನನ್ನು ಅಲಂಕರಿಸಬೇಕೆಂದು. And that's why he received the anointing of the perfume, the costly spice perfume
from Mary even when he was alive. ಹಾಗಾಗಿ ಆತನು ಸಜೀವನಾಗಿರುವಾಗಲೇ ಬಹಳಷ್ಟು ಬೆಲೆಯುಳ್ಳಂತ ಶ್ರೇಷ್ಠವಾದಂತ ಸುಗಂಧ ತೈಲವನ್ನ ಮರಿಯಳ ಮೂಲಕ ಆತನ ಅಭಿಷೇಕಿಸಲ್ಪಟ್ಟನು. And when she repented of her sins and anointed Jesus, Jesus said, "You have anointed my body already for my burial." ಯಾವಾಗ ಮರಿಯಳು ತನ್ನ ಪಾಪಗಳ ನಿಮಿತ್ತವಾಗಿ ಪಶ್ಚಾತ್ತಾಪ ಪಟ್ಟು ದೇವರನ್ನ ಆ ತೈಲದಿಂದ ಅಭಿಷೇಕಿಸಿದಳು, ಯೇಸು ಸ್ವಾಮಿ ಆ ಅಭಿಷೇಕದ ತೈಲವನ್ನು ಸ್ವೀಕರಿಸಿದ, ಹೌದು ಅಂತ ಹೇಳಿದನು. And because she repented of her sins before Jesus and anointed his body, the body of Jesus rose up from the dead. ಮತ್ತು ಆಕೆ ಪಾಪಗಳ ನಿಮಿತ್ತವಾಗಿ ಪಶ್ಚಾತ್ತಾಪ ಪಟ್ಟು ಯೇಸುವಿನ ದೇಹವನ್ನು ಅಭಿಷೇಕ ಮಾಡಿದ ಕಾರಣ ಯೇಸು ಸ್ವಾಮಿ ಮೂರನೇ ದಿನ ಪುನರುತ್ಥಾನನಾಗಿ ಎದ್ದು ಬಂದನು. ಪ್ರಿಯರೇ, and as you remember him through his body and blood and say, "Father, forgive my sins, forgive me and wash me with your blood," you are anointing his body, and that is making him rise up as the resurrected Lord to forgive you and to bless you lifelong. ನೀನು ಪ್ರತಿ ಬಾರಿ ಕರ್ತನ ಸಂಸ್ಕಾರಕ್ಕಾಗಿ, ಕರ್ತನ ಭೋಜನಕ್ಕಾಗಿ ಬರುವಾಗ ನೀನು ಅರಿಕೆ ಮಾಡಿ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ಬೇಡಿಕೊಳ್ಳುವಾಗ ನೀನು ಆತನನ್ನು ಅಭಿಷೇಕ ಮಾಡುತ್ತಾ ಇದೆಯಾ ಸುಗಂಧ ತೈಲದಿಂದ, ಮತ್ತು ಆತನ ಪುನರುತ್ಥಾನವನ್ನು ನೀನು ಪ್ರಚುರಪಡಿಸ್ತಾ ಇದೆಯಾ ಎಂಬುದಾಗಿ ಅದರ ಅರ್ಥ ಕೊಡುತ್ತದೆ. Mary could resurrect Jesus through her sacrifice and through her repentance. ಮರಿಯಳು ತನ್ನ ಪಾಪದ ಪಶ್ಚಾತ್ತಾಪದಿಂದ ಯೇಸುವನ್ನು ಪುನರುತ್ಥಾನಗೊಳಿಸಿದಳು, ತನ್ನ ತ್ಯಾಗದಿಂದ. ಪ್ರಿಯರೇ, and finally, ಕೊನೆಯದಾಗಿ there were another group of people who were in that procession on Palm Sunday towards Jerusalem. ಆ ಗರಿಗಳ ಭಾನುವಾರ ದಿನದಂದು ಯೆರೂಸಲೇಮ್ ಪ್ರಯಾಣದಲ್ಲಿ ಆ ಮೆರವಣಿಗೆಯಲ್ಲಿ ಮತ್ತೊಂದು ಗುಂಪಿನವರಿದ್ದರು. One was a thief, ಒಬ್ಬನು ಕಳ್ಳನು. another group were jealous people, ಮತ್ತೊಬ್ಬ ಗುಂಪಿನವರು ಹೊಟ್ಟೆ ಕಿಚ್ಚು ಪಡುವಂತ ಜನರು. and another group were questioning people with unbelief. ಮತ್ತೊಂದು ಗುಂಪಿನವರು ಅಪನಂಬಿಕೆಯಿಂದ ಪ್ರಶ್ನೆ ಹಾಕುವಂತ ಜನರು. All these people went on a procession with Jesus. ಎಲ್ಲಾ ಜನರು ಯೇಸುವಿನೊಂದಿಗೆ ಮೆರವಣಿಗೆಯಲ್ಲಿ ಮುಂದೆ ಸಾಗಿದರು. In your life also you will see all these people. ನಿಮ್ಮ ಜೀವನದಲ್ಲಿ ಕೂಡ ಈ ಎಲ್ಲಾ ಜನರನ್ನು ನೀವು ಕಾಣುವಿರಿ. ಒಂದು like Lazarus, who has to be a sign and a wonder for you to believe your mission on earth. ಲಾಜರನ ಹಾಗೆ ನಿಮ್ಮ ಒಂದು ಸೇವೆ ಭೂಮಿಯ ಮೇಲೆ ಅದು ಸೂಚನೆಯಾಗಿಯೂ ಸಾಕ್ಷಿಯಾಗಿ ನಿಲ್ಲುವಂತಹ ಆ ರೀತಿಯಾಗಿರುವಂತಹ ಜನರು. Another one like Mary, who repents and pours the ointment on Jesus. ಮತ್ತೊಬ್ಬರು ಪಶ್ಚಾತ್ತಾಪ ಪಟ್ಟು ಯೇಸುವಿನ ಪಾದಕ್ಕೆ ಅಭಿಷೇಕ ತೈಲವನ್ನು ಸುರಿಸಿದ ಹಾಗೆ. And another one, people who cry with you. ಮತ್ತೊಬ್ಬ ಜನರು ನಿಮ್ಮೊಟ್ಟಿಗೆ ಸೇರಿ ಕಣ್ಣೀರಿಡುವವರು. And also there is another group of thieves who come along with you. ಮತ್ತೊಂದು ಗುಂಪಿನ ಜನರು ನಿಮ್ಮ ಜೊತೆ ಕಳ್ಳರು ಕೂಡ ಇರ್ತಾರೆ. So Jesus allowed all these people to come with him so that he could break the power of the flesh and he could protect you. ಹಾಗಾಗಿ ಯೇಸು ಈ ಎಲ್ಲಾ ಜನರ ಗುಂಪನ್ನ ತನ್ನ ಹಿಂಬಾಲಿಸುವಂತೆ ಅನುಮತಿಸಿದ ಕಾರಣ ಆ ಶರೀರದ ಎಲ್ಲ ಬಲವನ್ನು ಮುರಿದು ನಿನ್ನನ್ನು ಸಂರಕ್ಷಿಸುವಂತೆ. So it was not only on the cross Jesus bore all our sins, our weaknesses, our sorrows and our pain. ಹಾಗಾಗಿ ಶಿಲುಬೆ ಮೇಲೆ ಮಾತ್ರವಲ್ಲದೆ ನಮ್ಮ ಎಲ್ಲ ದುಃಖ, ನೋವು, ಎಲ್ಲ ರೋಗವನ್ನು ಹೊತ್ತಂತದ್ದು. It started from the Palm Sunday procession itself, when he carried everybody's burden on himself. ಅದು ಆಗಾಗಲೇ ಗರಿಗಳ ಭಾನುವಾರ ದಿನದಂದಿಯೇ ನಮ್ಮೆಲ್ಲ ಭಾರ, ಚಿಂತೆ, ದುಃಖ, ರೋಗವನ್ನು ಆತನು ಹೊತ್ತುಕೊಂಡು ತೀರಿಸ್ತಾ ಪ್ರಾರಂಭಿಸಿದ. Who was that thief? ಆ ಕಳ್ಳನು ಯಾರು? John 12 and verse 4. ಯೋಹಾನ 12:4 ವಚನ. It was Judas, the disciple of Jesus. ಆತನು ಯೇಸು ಸ್ವಾಮಿ ಶಿಷ್ಯರಲ್ಲೊಬ್ಬನಾಗಿರುವ ಯೂದ ಇಸ್ಕರಿಯೋತನು. You know, when Mary anointed Jesus with the costly perfume, ನಿಮಗೆ ಗೊತ್ತಿದೆಯೋ, ಮರಿಯಳು ಶ್ರೇಷ್ಠವಾದಂತ ತೈಲದಿಂದ ಯೇಸುವನ್ನು ಅಭಿಷೇಕಿಸುತ್ತಿರಲು who cried out? ಯಾರು ಆಗ ಅತ್ತಿದ್ದು? Who was angry? ಯಾರು ಕೋಪವಾಗಿದ್ದು? The disciple of Jesus. ಯೇಸುವಿನ ಶಿಷ್ಯನು. He said, "Why waste this costly ointment on Jesus? ಅವನಂದನು, ಯಾಕೆ ಇಷ್ಟು ಶ್ರೇಷ್ಠವಾದ ತೈಲವನ್ನು ಯೇಸುಗಾಗಿ ವ್ಯರ್ಥವಾಗಿ ಹಾಕ್ತಾ Why ಇದ್ದೀರಿ? waste so much money on God's service? ಯಾಕೆ ಇಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದೀರಿ ದೇವರ ಸೇವೆಗಾಗಿ? Why waste so much money on God's servants?" ದೇವರ ಸೇವಕರಿಗಾಗಿ ಯಾಕೆ ಇಷ್ಟು ಹಣ ಖರ್ಚು ಮಾಡ್ತಿದ್ದೀರಿ? The disciple of Jesus. ಅದು ಯೇಸುವಿನ ಶಿಷ್ಯರಲ್ಲೊಬ್ಬನು. Why was he shouting like that? ಅವನು ಯಾಕೆ ಹಾಗೆ ಕೂಗುತ್ತಿದ್ದನು? The Bible says, ಸತ್ಯವೇದ ಹೀಗೆ ಅನ್ನುತ್ತದೆ, because he did not care for the poor, but he was a thief himself. ಅವನು ಬಡವನ ಮೇಲೆ ಕಾಳಜಿ ವಹಿಸುವವನಲ್ಲ, ಆದರೆ ಅವನು ಕಳ್ಳನಾಗಿದ್ದ, ಚೀಲದಲ್ಲಿ ಕದ್ದುಕೊಳ್ಳುತ್ತಿದ್ದನು ಹಣವನ್ನ. Even though he was a disciple of Jesus, he was stealing from the money bag of Jesus. ಅವನು ಯೇಸುವಿನ ಶಿಷ್ಯನಾಗಿದ್ದಾಗಿಯೂ ಸಹ ಯೇಸು ಸ್ವಾಮಿ ಚೀಲದಲ್ಲಿ ಹಣವನ್ನು ಕದ್ದುಕೊಳ್ಳುತ್ತಿದ್ದನು. Jesus had no money for himself, only ministry money. ಯೇಸು ಸ್ವಾಮಿಗೆ ತನ್ನದೇ ಆದಂತಹ ಹಣ ಇರಲಿಲ್ಲ, ಅದು ಸೇವೆಯ ಹಣವಾಗಿತ್ತು.
From that money, ministry money, Judas was stealing. ಆದ್ರೆ ಆ ಸೇವೆ ಹಣದಿಂದ ಆತನು ಕದ್ದುಕೊಳ್ಳುತ್ತಿದ್ದನು ಯೂದನು. That's why he was angry when that woman honored Jesus. ಹಾಗಾಗಿ ಆ ಸ್ತ್ರೀ ಯೇಸುವನ್ನು ಘನಪಡಿಸುವಾಗ ಅವನು ಬಹಳ ಕೋಪಗೊಂಡನು. He said, she should have sold that money and given to me to put it in my bag so that I can say I am caring for the poor and eating that money myself. ಇಷ್ಟು ಹಣ ಯಾಕೆ ಖರ್ಚು ಮಾಡಬೇಕು, ಇದನ್ನ ಮಾರಿ ಒಂದು ವೇಳೆ ಬಡವರಿಗೆ ಕೊಡೋದಕ್ಕಾಗಿ ನನ್ನ ಚೀಲದಲ್ಲಿ ಹಾಕಿದ್ರೆ ನಾನು ನೋಡಿಕೊಳ್ಳುತ್ತಿರುವನಲ್ಲ ಬಡವರನ್ನ ಎಂಬುದಾಗಿ ಆತನು ಹೇಳುತ್ತಿದ್ದನು, ಅದು ಕದ್ದುಕೊಳ್ಳುವುದಕ್ಕೆ. Even today many times we are thieves. ಈ ದಿನ ಸಹ ನಾವು ಅನೇಕ ಸಾರಿ ಕಳ್ಳರಾಗಿರ್ತೇವೆ. Malachi 3:8 and 9. ಮಲಕ್ಕಿ 3:8ನೇ ವಚನ. God says, ದೇವರು ಅನ್ನುತ್ತಾನೆ, will a man rob God? ದೇವರ ಬಳಿಯಿಂದ ಮನುಷ್ಯನು ಕದ್ದುಕೊಳ್ಳಬಹುದೋ? Yet you have robbed me. ಆದಾಗ್ಯೂ ನೀವು ನನ್ನ ಹತ್ತಿರ ಕದ್ದುಕೊಂಡಿದ್ದೀರಿ. In your tithes and in your offerings. ನಿಮ್ಮ ದಶಾಂಶ ಕಾಣಿಕೆ ಮತ್ತು ವಿಶೇಷ ಕಾಣಿಕೆಯಲ್ಲಿ. You have not given your tithes to me and my ministry. ನೀವು ನಿಮ್ಮ ದಶಾಂಶ ಕಾಣಿಕೆಯನ್ನ ನನಗೂ ನನ್ನ ಸೇವೆಗಾಗಿಯೂ ನೀವು ಕೊಡಲಿಲ್ಲ. You have robbed me. ನೀವು ನನ್ನಿಂದ ಕದ್ದುಕೊಂಡಿದ್ದೀರಿ. You have robbed me. ನೀವು ನನ್ನಿಂದ ಕಳವು ಮಾಡಿದ್ದೀರಿ. Judas was robbing Jesus. ಯೂದನು ಯೇಸುವಿನ ಬಳಿ ಕದ್ದುಕೊಳ್ಳುತ್ತಿದ್ದ. If we don't give our tithes and our offerings to God's ministry, God says, you are robbing me. ನಾವು ನಮ್ಮ ದಶಾಂಶ ಕಾಣಿಕೆಯನ್ನು ದೇವರಿಗೆ ಕೊಡ್ಲಿಲ್ಲವೆಂದರೆ ನಾವು ಆತನ ಬಳಿ ಕದ್ದುಕೊಂಡ ಹಾಗೆ. He says, you are cursed with a curse. ಆತನ ಅನ್ನುತ್ತಾನೆ, ಶಾಪದಿಂದ ನೀವು ಶಪಿಸಲ್ಪಡುತ್ತೀರಿ. Because Judas was stealing from the purse of Jesus. ಯಾಕಂದ್ರೆ ಯೇಸುವಿನ ಪರ್ಸನ್ನ ಯೂದನು ಕದ್ದುಕೊಳ್ಳುತ್ತಿದ್ದ. Because he did not allow people to honor Jesus with their offerings. ಅವನು ಅನುಮತಿಸಲಿಲ್ಲ ತನ್ನ ಕಾಣಿಕೆಯಿಂದ ದೇವರನ್ನು ಘನಪಡಿಸಲೆಂದು. But was stealing those offerings. ಆದರೆ ಆ ಕಾಣಿಕೆಗಳನ್ನು ಕದ್ದುಕೊಳ್ಳುತ್ತಿದ್ದನು. The spirit of betrayal came upon Judas. ಆದರೆ ಒಪ್ಪಿಸಿ ಬಿಡುವಂತ ಆತ್ಮವು ಯೂದನ ಮೇಲೆ ಬಂದಿತು. It's an evil spirit. ಅದು ದುಷ್ಟ ಆತ್ಮ. It came upon Judas. ಅದು ಯೂದನ ಮೇಲೆ ಬಂತು. Even today it comes upon such people ಈ ದಿನವೂ ಸಹ ಅಂತ ಜನರ ಮೇಲೆ ಆ ದುರಾತ್ಮ ಬರ್ತದೆ. who are not faithful to God. ದೇವರಿಗೆ ನಂಬಿಗಸ್ತರಾಗಿ ಇರದೇ ಇರುವಂತ ಜನರಿಗೆ. That's why they speak against God's people. ಹಾಗಾಗಿ ಅವರು ದೇವರ ಜನರಿಗೆ ವಿರುದ್ಧವಾಗಿ ಮಾತನಾಡ್ತಾರೆ. They file cases against God's people. ಅವರು ದೇವ ಜನರಿಗೆ ವಿರುದ್ಧವಾಗಿ ಕೇಸ್ಗಳನ್ನು ಹಾಕುತ್ತಾರೆ. They write unjust things on social media. ಮಾಧ್ಯಮದಲ್ಲಿ ಅವರು ಅನ್ಯಾಯವಾಗಿ ಅವರ ವಿರುದ್ಧವಾಗಿ ಏನೇನೋ ಬರೆಯುತ್ತಾರೆ. Alas, they have the spirit of betrayal on them. ಕೊನೆಯದಾಗಿ ಅವರಿಗೆ ಒಪ್ಪಿಸಿಕೊಡುವಂತ ಆತ್ಮವರನ್ನು ಬಂದು ಹಿಡಿಯುತ್ತದೆ. And like Judas worked with the high priest to betray Jesus. ಯೇಸುವನ್ನು ಒಪ್ಪಿಸಿಕೊಡುವಂತೆ ಯೂದನ ಮಹಾಯಾಜಕರಿಗೆ ಕೆಲಸ ಮಾಡಿದ ಹಾಗೆ such people work with high powers to stop God's ministry and God's servants. ದೇವರ ಸೇವೆಯನ್ನು ದೇವರ ಸೇವಕರನ್ನು ನಿಲ್ಲಿಸುವಂತೆ ಅಂತ ಜನರು ಉನ್ನತ ಅಧಿಕಾರಿಗಳಿಗೆ ಕೆಲಸ ಮಾಡುತ್ತಾ ಅವರಿಗೆ ವಿರುದ್ಧವಾಗಿ ಮಾತನಾಡ್ತಾರೆ. For the sake of money. ಹಣದ ಆಸೆಗಾಗಿ. Alas, they betray Jesus and his people. ಕೊನೆಯದಾಗಿ ಯೇಸುವನ್ನ ತನ್ನ ಜನರನ್ನು ಒಪ್ಪಿಸಿ ಬಿಡುತ್ತಾರೆ. But finally what happened to Judas? ಕೊನೆಯದಾಗಿ ಯೂದನಿಗೆ ಏನಾಯಿತು, ಏನು ಸಂಭವಿಸಿತು? He committed suicide. ಅವನು ಆತ್ಮಹತ್ಯೆ ಮಾಡಿಕೊಂಡು ಸತ್ತನು. His end was miserable. ಆತನ ಒಂದು ಅಂತ್ಯವು ಬಹಳ ಜಿಗುಪ್ಸೆಯಿಂದ ಇತ್ತು. But such people also were coming with Jesus in the final procession. ಆದರೆ ಅಂತ ಜನರು ಸಹ ಕೊನೆಯ ಮೆರವಣಿಗೆ ಸಂದರ್ಭದಲ್ಲಿ ಬರುತ್ತಿದ್ದರು. What did Jesus do? ಯೇಸು ಏನ್ ಮಾಡಿದನು? Did he dismiss him? ಆತನನ್ನ ವಜಾಗೊಳಿಸಿದನೋ? Did he ask for an angel to come and finish him off? ದೂತನು ಬಂದು ಅವನನ್ನು ಮುಗಿಸಿಬಿಡಂತ ಬೇಡಿಕೊಂಡನೋ? Jesus loved him. ಯೇಸು ಅವನನ್ನು ಪ್ರೀತಿಸಿದ. And said, friend, wherefore have you come? ಸ್ನೇಹಿತನೇ, ಎಲ್ಲಿಂದ ನೀನು ಬರುತ್ತಾ ಇದೀಯಾ? Our business is not to fight these people. ನಮ್ಮ ವ್ಯಾಪಾರ ಈ ಜನರೊಟ್ಟಿಗೆ ಜಗಳವಾಡುವಂತದ್ದಲ್ಲ. You can never fight these thieves. ಈ ಕಳ್ಳರೊಟ್ಟಿಗೆ ಜಗಳವಾಡಕೂಡದು ಎಂದಿಗೂ. But love them. ಅವರನ್ನು ಪ್ರೀತಿಸಿ. They will go to the end of God's plan for their lives. ಅವರು ದೇವರ ಯೋಜನೆಗೆ ಬಾರದಂತೆ ಅವರ ಜೀವನವನ್ನು ಮುಕ್ತಾಯಗೊಳಿಸಿಕೊಳ್ಳುತ್ತಾರೆ. Many years ago, ಅನೇಕ ವರ್ಷಗಳ ಹಿಂದೆ there was a head of a denomination who was dying. ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿರುವ ವ್ಯಕ್ತಿ ಸಾಯಲು ಸಿದ್ಧನಾಗಿದ್ದನು. His wife sent a message. ಆತನ ಹೆಂಡತಿ ಒಂದು ಸಂದೇಶ ಕಳಿಸಿದಳು. Before he dies, he wants to meet you, brother Dinakaran. ಆತನು ಸಾಯೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಭೇಟಿಯಾಗಲು ಬಯಸುತ್ತಾನೆ. ದಿನಕರನ್ ಅವರೇ, Come. ಬನ್ನಿ. My father and I flew to that city. ನಾನು ನನ್ನ ತಂದೆಯವರ ಪಟ್ಟಣಕ್ಕೆ ಹಾದು ಹೋದೆವು. We never knew who he was. ಆತನು ಯಾರೋ ನಮಗೆ ಎಂದಿಗೂ ಗೊತ್ತಿಲ್ಲ. Because he and his church members were asking us to come. Desperately we went. ಆತನು ಆತನ ಸಭಿಕರನ್ನು ಬಹಳವಾಗಿ ಒತ್ತಾಯ ಮಾಡಿದರೆ ಅದಕ್ಕಾಗಿ ನಾವು ಹೋದೆವು ಅಲ್ಲಿಗೆ. He was in the sick bed. ಆತನು ರೋಗದ ಹಾಸಿಗೆಯಲ್ಲಿದ್ದನು.
hundreds of people around his house, ಆತನ ಮನೆ ಸುತ್ತಲೂ 106 ಜನರು ಸುತ್ತಿಕೊಂಡಿದ್ದರು. and they had put the cloth till his neck. ಆತನ ಕತ್ತಿನವರೆಗೂ ಒಂದು ವಸ್ತ್ರವನ್ನು ಹೊದಿಕೆ ಹಾಕಿದ್ದರು. He was gasping for breath. ಆತನ ಉಸಿರಾಟಕ್ಕಾಗಿ ಬಹಳ ಕಷ್ಟಪಡುತ್ತಿದ್ದನು. When he saw my father, ನಮ್ಮ ತಂದೆಯವರನ್ನು ಅವನು ಕಂಡಾಗ he said, I'm so happy you came. ನಾನು ಬಹಳ ಸಂತೋಷವಾಗ್ತಿದೆ ನೀವು ಬಂದಿದ್ದಕ್ಕಾಗಿ. We thought he will ask my father to pray for his healing. ನಾವು ಅಂದುಕೊಂಡೆವು ಅವನ ಸ್ವಸ್ಥತೆಗಾಗಿ ನಮ್ಮ ತಂದೆಯವರನ್ನು ಬೇಡಿಕೊಳ್ಳುತ್ತಾನೆ ಪ್ರಾರ್ಥನೆಗಾಗಿ ಎಂದು. He said, I have not asked you to come to pray for my healing. ನನ್ನ ಸ್ವಸ್ಥತೆ ಪ್ರಾರ್ಥನೆಗಾಗಿ ನೀವು ಬನ್ನಿ ಎಂಬುದಾಗಿ ನಾನು ಕರೀಲಿಲ್ಲ. I am going to die. ನಾನು ಸಾಯ್ಲಿಕ್ಕಿದ್ದೇನೆ. My time has come. ನನ್ನ ಸಮಯ ಬಂದದೆ. But I have to meet God now. ಆದ್ರೆ ಈಗ ನಾನು ದೇವರನ್ನು ಭೇಟಿಯಾಗಬೇಕು. I have called you, Brother Dinakaran, to ask forgiveness from you. ಬ್ರದರ್ ದಿನಕರನ್, ನಿಮ್ಮ ಬಳಿ ಕ್ಷಮೆ ಯಾಚಿಸುವುದಕ್ಕಾಗಿ ನಾನು ಕರೆದಿದ್ದೇನೆ. Without knowing you, ನಿಮ್ಮನ್ನು ತಿಳಿಯದೆ, ನಿಮ್ಮನ್ನು ಅರಿಯದೆ, we have no connection. ನಮಗೆ ಸಂಪರ್ಕವಿಲ್ಲ. When some people ask me about you, ನಿಮ್ಮನ್ನು ಕುರಿತು ಕೆಲವು ಜನರನ್ನ ಕೇಳಿದರು. I spoke wrong things. ನಿಮ್ಮನ್ನು ಕುರಿತು ಕೆಟ್ಟದಾಗಿ ಮಾತನಾಡಿದೆ. I didn't know about you, but I spoke wrong things. ನಿಮ್ಮನ್ನು ಕುರಿತು ನನಗೆ ಏನು ಗೊತ್ತಿರಲಿಲ್ಲ, ಆದ್ರೆ ಕೆಟ್ಟದಾಗಿ ಮಾತನಾಡಿದೆ. Now I'm going to die. ಈಗ ನಾನು ಸಾಯ್ಲಿಕ್ಕಿದ್ದೇನೆ. I have to meet God. ನಾನು ದೇವರನ್ನು ಭೇಟಿಯಾಗಬೇಕು. I want to go to heaven. ನಾನು ಪರಲೋಕಕ್ಕೆ ಹೋಗಬೇಕು. Yes, it's true. I have built churches after churches. ಹೌದು, ನಾನು ಸಭೆಗಳ ನಂತರ ಸಭೆಗಳನ್ನು ಕಟ್ಟಿದ್ದೇನೆ. But I have to go to meet God all alone now. ಆದ್ರೆ ಈಗ ನಾನು ಏಕಾಂಗಿಯಾಗಿ ದೇವರನ್ನು ಭೇಟಿಯಾಗಲು ಹೋಗಬೇಕು. Say one word that you have forgiven me, Brother Dinakaran. ನೀನು ನನಗೆ ಕ್ಷಮಿಸಿದಿ ಎಂಬುದಾಗಿ ದಿನಕರನಿಗೆ ಒಂದು ಮಾತು ಹೇಳಿರಿ. I'll close my eyes. ನನ್ನ ಕಣ್ಣುಗಳನ್ನು ಮುಚ್ಚುತ್ತೇನೆ ಈಗ. With the hope of going to heaven. ಪರಲೋಕಕ್ಕೆ ಹೋಗುತ್ತೇನೆ ಎಂದು ನಿರೀಕ್ಷೆ ಉಳ್ಳವನಾಗಿ. Of course, he was a righteous man. ಹೌದು, ಆತ ನೀತಿವಂತನು. Such righteousness. ಒಳ್ಳೆ ನೈತಿವಂತಿಕೆ. Otherwise, he would not have called my father. ಇಲ್ಲದೆ ಹೋಗಿದ್ರೆ ನಮ್ಮ ತಂದೆಯನ್ನು ಕರೀತಾ ಇರಲಿಲ್ಲ. We cried for ourselves. ನಾವು ನಮಗಾಗಿ ಕಣ್ಣೀರಿಟ್ಟೆವು. And said, Lord, give us this heart. ಕರ್ತನೇ, ಇಂಥ ಹೃದಯ ನಮಗೆ ಕೊಡಂತ ಅತ್ತೆವು. But it is dangerous to speak against God's church and God's people. ಆದರೆ ದೇವರ ಸಭೆ ಸೇವಕರ ವಿರುದ್ಧವಾಗಿ ಮಾತನಾಡುವುದು ಬಹಳ ಅಪಾಯಕರವಾದ ವಿಷಯವಾಗಿದೆ. Without doing anything for God. ದೇವರಿಗೆ ಏನು ಮಾಡದೆ, stealing from God. ದೇವರಿಂದ ಕದ್ದುಕೊಳ್ಳುತ್ತಾ, but speaking against Jesus. ಯೇಸುವಿಗೆ ವಿರುದ್ಧವಾಗಿ ಮಾತನಾಡುವಂತದ್ದು. Judas was like that. ಇಸ್ಕರಿಯೋತ ಯೂದನು ಹಾಗಿದ್ದನು. But Jesus said, ಆದರೆ ಯೇಸು ಅಂದ, let me call him my friend. ನನ್ನ ಸ್ನೇಹಿತನೆಂದು ನಾನು ಕರೆಯುತ್ತೇನೆ. Let me call him my friend. ನಾನು ಅವನ ಸ್ನೇಹಿತನಾಗಿ ಕರೆಯುತ್ತೇನೆ. There was no blood in the hands of Jesus against Judas. ಯೂದನ ಕುರಿತಾಗಿ ಯಾವುದೇ ರಕ್ತ ಯೇಸುವಿನ ಕೈಯಲ್ಲಿ ಇರಲಿಲ್ಲ. He loved him till the end. ಕೊನೆಯವರೆಗೂ ಅವನನ್ನು ಪ್ರೀತಿಸಿದ. No Judas could put Jesus in the grave forever. ಯಾವ ಯೂದನು ಕೂಡ ಯೇಸುವನ ಶಾಶ್ವತವಾಗಿ ಸಮಾಧಿಯಲ್ಲಿ ಇಡಲಿಕ್ಕೆ ಆಗಲಿಲ್ಲ. He gave him up to the cross, ಶಿಲುಬೆಗೆ ಆತನನ್ನು ತಾನು ಒಪ್ಪಿಸಿಕೊಟ್ಟನು, which was God's will. ದೇವರ ಚಿತ್ತಕ್ಕೆ. But Jesus rose up from the dead. ಆದರೆ ಯೇಸು ಮರಣದಿಂದ ಎದ್ದನು. Even though Judas died forever. ಯೂದನು ಶಾಶ್ವತವಾಗಿ ಸತ್ತ ನಂತರ, you will live forever. ನೀವು ಸಜೀವರಾಗಿರ್ತೀರಾ ಯಾವಾಗಲೂ. As you are the child of God. ನೀನು ದೇವರ ಮಗುವಾಗಿರುವಾಗ do the will of God. ದೇವರ ಚಿತ್ತವನ್ನು ಮಾಡು. Never worry about these thieves. ಇಂತಹ ಕಳ್ಳರನ್ನು ಕುರಿತು ಚಿಂತಿಸಬೇಡ. Your own life will be full of miracles. ನಿಮ್ಮ ಜೀವನವಿಡೀ ಅದ್ಭುತಗಳಿಂದ ತುಂಬಲ್ಪಟ್ಟಿರುತ್ತೆ. When you bring miracles to others, witnessing about Jesus and his sacrifice, you will experience miracles in your family. ಇತರೆ ಜನರಿಗೆ ಯೇಸುವಿನ ಕುರಿತಾಗಿ ಹೇಳುತ್ತಾ ಅದ್ಭುತಗಳನ್ನು ಅನುಭವಿಸುವಂತೆ ಮಾಡುವಾಗ ನೀವು ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ಹೊಂದುತ್ತೀರಿ. Finally, ಕೊನೆಯದಾಗಿ the questioning people. ಪ್ರಶ್ನಿಸುವಂತ ಜನರು. The Greeks were full of wisdom, were in that crowd. ಗ್ರೀಕ್ ಜನರು ಆ ಒಂದು ಗುಂಪಿನಲ್ಲಿ ಬಹಳಷ್ಟು ಜ್ಞಾನವುಳ್ಳಂತವರಾಗಿದ್ದರು. They came to see Jesus to question him. ಅವರನ್ನ ಯೇಸುವನ್ನ ನೋಡಿ ಪ್ರಶ್ನೆ ಹಾಕುವುದಕ್ಕೆ ಬಂದರು. They said, prove yourself that you are God, Jesus. ನೀನು ದೇವರಾಗಿದ್ದೀಯೆಂದು ನಿನ್ನನ್ನು ರುಜುಪಡಿಸು ಯೇಸುವೇ. Today also people ask, can you prove Jesus is God? ಈ ದಿನವೂ ಸಹ ಜನರು ಕೇಳ್ತಾ ಇದ್ದಾರೆ, ನಿಮ್ಮ ಯೇಸು ನಿಜವಾದ ದೇವರೆಂದು ರುಜುಪಡಿಸಿರಿ. They want to question Jesus. ಅವರು ಯೇಸುವನ್ನ ಪ್ರಶ್ನೆ ಹಾಕುತ್ತಿದ್ದಾರೆ. You can never find Jesus with your intellect. ನಿಮ್ಮ ಒಂದು ಜ್ಞಾನದಿಂದ ಯೇಸುವನ್ನು ಎಂದಿಗೂ ನೀವು ಪಡ್ಕೊಳ್ಳೋದಿಲ್ಲ. You can find Jesus only with your heart. ನಿಮ್ಮ ಹೃದಯದಿಂದ ಹುಡುಕುದಾದರೆ ಅದನ್ನು ಕಂಡುಕೊಳ್ತೀರಾ. Love. ಪ್ರೀತಿಯಿಂದ. Love. ಪ್ರೀತಿಯಿಂದ. Love. ಪ್ರೀತಿಯಿಂದ. ಪ್ರೀತಿಯಿಂದ. Yes, they wanted to ask Jesus and defend himself before them. ಹೌದು, ಯೇಸುವನ್ನ ಆತನ ಪ್ರಶ್ನೆ ಹಾಕಿ ಆತನ ಮುಂದೆ ಆತನ ಸೋಲಿಸಬೇಕೆಂದು. Jesus never defends himself before the unbelieving and the questioning people. ಪ್ರಶ್ನಿಸುವಂತ ಜನರ ಮುಂದೆ, ಅಪನಂಬಿಕೆಯುಳ್ಳ ಜನರ ಮುಂದೆ ಎಂದಿಗೂ ಕೂಡ ಆತನು ಸೋತು ಹೋಗಲಿಲ್ಲ. Look at the devil. ಸೈತಾನ ನೋಡಿ. He said to Jesus, ಅವನು ಯೇಸುವಿನೊಂದಿಗೆ ಹೇಳುತ್ತಾನೆ in Luke 4:2-3, ಲೂಕ 4:2-3 ವಚನದಲ್ಲಿ, if you are the son of God, jump from the pinnacle of the temple. ನೀನು ದೇವರ ಮಗನಾಗಿರುವುದಾದರೆ ಆಲಯದ ಮೇಲಿಂದ ಧುಮುಕು ಎಂಬುದಾಗಿ.
But Jesus said, "Get thee behind me, Satan." ಆದ್ರೆ ಯೇಸು ಅಂದನು, ಸೈತಾನನೇ ನನ್ನ ಹಿಂದೆ ಹೋಗು. I don't need to defend myself showing that I am the son of God. ನನ್ನನ್ನು ನಾನು ರುಜುಪಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ನಾನು ದೇವರ ಮಗನಾಗಿದ್ದೇನೆಂದು. You don't need to defend yourself to show that you are the child of God. ನೀನು ದೇವರ ಮಗನಾಗಿದೆಯೆಂದು ನಿನ್ನನ್ನು ನೀನು ಖಚಿತಪಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. Or Jesus is the son of God. ಅಥವಾ ದೇವರು ಯೇಸು ದೇವರ ಮಗನಾಗಿದ್ದಾನೆ. Matthew 16:22 and 23. ಮತ್ತಾಯ 16, 22, 23ನೇ ವಚನ. Peter came and told Jesus. ಪೇತ್ರ ಬಂದು ಯೇಸುವಿನೊಂದಿಗೆ ಹೇಳಿದ, Jesus, ಯೇಸು, you are God's son. ನೀನು ದೇವರ ಮಗನು. How can you go to the cross? ನೀನು ಶಿಲುಬೆಗೆ ಹೇಗೆ ಹೋಗಲು ಸಾಧ್ಯ? Oh, you should not die on the cross. ನೀನು ಶಿಲುಬೆ ಮೇಲೆ ಸಾಯಬಾರದು ದೇವರೇ. Remember, you have all the power to overcome your enemies. ನಿನ್ನ ಶತ್ರುಗಳನ್ನು ಜಯಿಸುವಂತಹ ಸಕಲ ಶಕ್ತಿ ನಿನ್ನಲ್ಲಿದೆ ದೇವರೇ. Jesus said, "Get thee behind me, Satan." ಯೇಸು ಅಂದನು, ಸೈತಾನನೇ ನನ್ನ ಹಿಂದೆ ಹೋಗೆಂದು. Peter, you are thinking the thoughts of men. ಪೇತ್ರನೇ, ನೀನು ಮನುಷ್ಯರ ರೀತಿಯಲ್ಲಿ ಆಲೋಚನೆ ಮಾಡ್ತಿದ್ದೀ. But this is not the heart of God for me. ಆದ್ರೆ ನನ್ನ ವಿಷಯದಲ್ಲಿ ದೇವರ ಹೃದಯ ಇದಲ್ಲ. Jesus said, ಯೇಸು ಅಂದನು, praying to God, ದೇವರಿಗೆ ಪ್ರಾರ್ಥಿಸುತ್ತಾ, "Oh God." ಓ ದೇವರೇ. The Greeks are asking for a sign. ಗ್ರೀಕ್ ಒಂದು ಸೂಚನೆಗಾಗಿ ಎದುರು ನೋಡುತ್ತಿದ್ದಾರೆ. Saying, "If I am the son of God, why should I go to the cross?" ಅವ್ರು ಕೇಳ್ತಾ ಇದ್ದಾರೆ, ನೀನು ದೇವರ ಮಗನಾಗಿರೋದಾದ್ರೆ ಶಿಲುಬೆಗೆ ಯಾಕೆ ಹೋಗಬೇಕು? And my disciple is saying, "If I am the son of God, why should I go to the cross?" ನನ್ನ ಶಿಷ್ಯರು ಕೇಳ್ತಾ ಇದ್ದಾರೆ, ನೀನು ದೇವರ ಮಗನೇ ಆಗಿರೋದಾದ್ರೆ ನೀನು ಯಾಕೆ ಶಿಲುಬೆಗೆ ಏರಬೇಕು, ಹೋಗಬೇಕು? Should I pray, "Save me from the cross, Lord"? ಕರ್ತನೇ, ನಾನು ಪ್ರಾರ್ಥಿಸಲ, ಶಿಲುಬೆ ಮರಣದಿಂದ ನನ್ನ ತಪ್ಪಿಸು, ರಕ್ಷಿಸೆಂದು. John 12:27. ಯೋಹಾನ 12:27. Should I pray, "Save me from the cross"? ಶಿಲುಬೆ ಮರಣದಿಂದ ನನ್ನ ರಕ್ಷಿಸು ಎಂದು ಪ್ರಾರ್ಥಿಸಲು? Or should I say, "Lord, glorify your name"? ಅಥವಾ ಕರ್ತನೇ, ನಾಮ ಮಹಿಮೆ ಪಡಿಸು ಅಂತ ಹೇಳಬೇಕು? Even if I go through the cross, "Oh Lord, glorify your name." ನಾನು ಶಿಲುಬೆ ಮಾರ್ಗದಲ್ಲಿ ಹಾದು ಹೋದರೂ ದೇವರೇ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. And a voice came from heaven, ಪರಲೋಕದ ಸ್ವರ ಬಂತು, saying, "I have glorified my name, ನಾನು ನನ್ನ ನಾಮವನ್ನು ಮಹಿಮೆ ಪಡಿಸಿದ್ದೇನೆ, and I will glorify it again." ಮತ್ತೆ ನಾನು ಮಹಿಮೆ ಪಡಿಸಿಕೊಳ್ಳುತ್ತೇನೆ. I will glorify it again. ನಾನು ಮತ್ತೆ ಮಹಿಮೆ ಪಡಿಸಿಕೊಳ್ಳುತ್ತೇನೆ. And Jesus gave up his life to go to the cross. ಯೇಸು ತನ್ನ ಜೀವವನ್ನ ಶಿಲುಬೆಗೆ ಒಪ್ಪಿಸಿಕೊಟ್ಟನು. It was by going through the cross he proved that he was the son of God. ಆತನು ಶಿಲುಬೆಗೆ ಹೋಗುವುದರ ಮೂಲಕವಾಗಿ ಆತನು ಖಚಿತಪಡಿಸಿದ ಆತನು ದೇವರ ಮಗನಾಗಿದ್ದಾನೆಂದು. In Luke 9:23, ಲೂಕ 9:23, Jesus says, "If a man does not deny himself daily and follow me, carrying his cross, he can never follow me." ಪ್ರತಿ ದಿನ ಒಬ್ಬ ಮನುಷ್ಯನು ತನ್ನನ್ನು ತ್ಯಾಜಿಸಿಕೊಂಡು ನನ್ನ ಹಿಂಬಾಲಿಸದೆ ಹೋದರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಅವನನ್ನ ರಾಜ್ಯಕ್ಕೆ ಯೋಗ್ಯನಲ್ಲ. Today, my friend, ಈ ದಿನ ನನ್ನ ಸ್ನೇಹಿತರೆ, God's path may not be just glory, blessings, honor, praise in your life. It will be only through a cross if you want to follow him. ದೇವರ ಮಾರ್ಗ ಕೇವಲ ಘನತೆ, ಗೌರವ, ಹಣ, ಆಶೀರ್ವಾದ ಇವು ಮಾತ್ರವಲ್ಲ. ಆತನೊಂದಿಗೆ ನಾವು ಹೋಗುವಾಗ ಎಷ್ಟೋ ನೋವು, ಸಂಕಟ, ಬಾಧೆ ಇರುತ್ತದೆ. But you will overcome the death of the cross and you will rise up on the third day. ಆದರೆ ನೀವು ಮರಣದವರೆಗೂ ಆ ಶಿಲುಬೆಯನ್ನು ಹೊತ್ತುಕೊಂಡು ನೀವು ಜಯಿಸುವಾಗ ನೀವು ಮೂರನೇ ದಿನ ತಿರುಗಿ ಎಬ್ಬಿಸಲ್ಪಡ್ತೀರಿ. No wicked man can stand against. ಯಾವ ದುಷ್ಟರು ನಿಮ್ಮ ಮುಂದೆ ನಿಂತುಕೊಳ್ಳಕ್ಕೆ ಸಾಧ್ಯವಿಲ್ಲ. The Palm Sunday is the God of resurrection. ಈ ಗರಿಗಳ ಭಾನುವಾರ ದಿನದಂದು ಆತನು ಪುನರುತ್ಥಾನನಾದ ದೇವರಾಗಿ ನಮಗಿದ್ದಾನೆ. From death to resurrection. ಮರಣದಿಂದ ಪುನರುತ್ಥಾನದ ಕಡೆಗೆ. That is going to be our path. ಅದುವೇ ನಿಮ್ಮ ಮಾರ್ಗದಲ್ಲಿ ಇರುವಂತದ್ದಾಗಿದೆ. Jesus said, ಯೇಸು ಅಂದನು, "I am the life. ನಾನೇ ಜೀವ. I am the resurrection. ನಾನೇ ಪುನರುತ್ಥಾನ. He who believes in me, ನನ್ನಲ್ಲಿ ನಂಬಿಕೆ ಇಡುವವನು, though he were dead, ಅವನು ಸತ್ತರೂ yet he shall live." ಅವನು ಬದುಕುತ್ತಾನೆ. God will make you live. ದೇವರು ನಿಮ್ಮನ್ನು ಬದುಕುವಂತೆ ಮಾಡುತ್ತಾನೆ. Because Jesus has paid the price. ಯಾಕಂದ್ರೆ ಯೇಸು ಬೆಲೆ ಕಟ್ಟಿದ್ದಾನೆ. Shall we honor him? ನಾವು ಆತನ ಘನಪಡಿಸೋಣ. Shall we close our eyes and look up to ನಾವು ಕಣ್ಣುಗಳನ್ನು ಮುಚ್ಚಿ Jesus? ಯೇಸುವಿನ ಕಡೆ ನೋಡೋಣವಾ? Let us check up our heart. ನಮ್ಮ ಹೃದಯಗಳನ್ನು ಪರಿಶೀಲಿಸಿಕೊಳ್ಳೋಣ. Do we have repentance before God like Mary? ಮರಿಯಳ ಹಾಗೆ ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟಿದ್ದೀವೋ? Let us repent. ನಾವು ಪಶ್ಚಾತ್ತಾಪ ಪಡೋಣ. Ask Jesus to cleanse us. ಯೇಸುವೇ ಶುದ್ಧೀಕರಿಸಿ ಬೇಡಿಕೊಳ್ಳೋಣ. Wash us with his blood. ನಿನ್ನ ರಕ್ತದಿಂದ ತೊಳೆ ಎಂದು ಹೇಳೋಣ. And pour that costly ointment on Jesus this morning. ಶ್ರೇಷ್ಠವಾದ ತೈಲವನ್ನು ಆತನ ಪಾದಗಳಿಗೆ ನಾವು ಹಾಕೋಣ. Say, "Forgive me, Lord. ನನ್ನ ಕ್ಷಮಿಸು ದೇವರೇ.
Forgive my husband, ನನ್ನ ಗಂಡನನ್ನು ಕ್ಷಮಿಸು, my wife, ನನ್ನ ಹೆಂಡತಿ, our children. ನನ್ನ ಮಕ್ಕಳನ್ನ. Lord, forgive us. ಕರ್ತನೇ, ನಮ್ಮನ್ನು ಕ್ಷಮಿಸು. Help us to leave all the wicked ways. ಎಲ್ಲ ದುಷ್ಟ ಮಾರ್ಗಗಳನ್ನು ಬಿಡುವಂತೆ ಸಹಾಯ ಮಾಡು. Wash us with your blood. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆ. Now as you do that, ಈಗ ಅದನ್ನು ನೀವು ಮಾಡುವಾಗ we are all pouring the costly ointment on Jesus even on this Palm Sunday. ಈ ಗರಿಗಳ ಭಾನುವಾರದಿಂದ ನಾವೆಲ್ಲರೂ ಶ್ರೇಷ್ಠವಾದ ತೈಲವನ್ನು ಯೇಸುವಿನ ಪಾದಗಳಿಗೆ ಹಾಕುತ್ತಿದ್ದೇವೆ. We are honoring the Lord. ಕರ್ತನನ್ನು ಘನಪಡಿಸುತ್ತಿದ್ದೇವೆ. How much he should be happy over us. ನಮ್ಮನ್ನು ಕುರಿತು ಎಷ್ಟು ಆನಂದಿಸುತ್ತಿದ್ದಾನೋ. Now he will make us see the resurrection. ಈಗ ಆತನು ಪುನರುತ್ಥಾನವನ್ನು ಕಾಣುವುದಕ್ಕೆ He'll ಇಷ್ಟಪಡುತ್ತಾನೆ. make us see the resurrection. ಪುನರುತ್ಥಾನ ಕಾಣುವಂತೆ ಮಾಡುತ್ತಾನೆ. Lord, resurrect every soul. ಕರ್ತನೇ, ಪ್ರತಿಯೊಂದು ಆತ್ಮವನ್ನು ಪುನರುತ್ಥಾನಗೊಳಿಸು. Resurrect everyone's soul, Lord. ಪ್ರತಿಯೊಬ್ಬ ಪ್ರಾಣ ಆತ್ಮಗಳನ್ನು ಪುನರುತ್ಥಾನಗೊಳಿಸು. Let every soul which says, I have sinned, be forgiven, and the sinful nature be removed by your power, Lord Jesus. ಕರ್ತನೇ, ಕ್ಷಮೆ ಯಾಚಿಸುವ, ಪಶ್ಚಾತ್ತಾಪ ಪಡುವ ಪ್ರತಿಯೊಂದು ಆತ್ಮವನ್ನ, ಪ್ರಾಣವನ್ನ ಈಗಲೇ ಅವರ ಪಾಪವನ್ನು ತೆಗೆದು ಪುನರುತ್ಥಾನಗೊಳಿಸು. Now, Lord, we pray for resurrection. ಕರ್ತನೇ, ಈಗ ಪುನರುತ್ಥಾನಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. Lord, let the power that raised Lazarus from the grave and raised you from the grave come upon everybody's body, family and finances and resurrect them right now. ಕರ್ತನೇ, ಲಾಜರನನ್ನ, ನಿನ್ನನ್ನ ಪುನರುತ್ಥಾನಗೊಳಿಸಿದಂತ ಅದೇ ಶಕ್ತಿಯು, ಬಲವು ಈ ಕುಟುಂಬಗಳ ಮೇಲೆ, ವ್ಯಕ್ತಿಗಳ ಮೇಲೆ, ಅವರ ಪ್ರಾಣ ಆತ್ಮಗಳ ಮೇಲೆ, ಅವರ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ಬಂದು ಅವರನ್ನು ಎಬ್ಬಿಸಲಿ. Thank you, Lord, you are doing that right now. ಅದನ್ನ ಮಾಡುತ್ತಾ ಇದ್ದದಕ್ಕಾಗಿ ವಂದನೆ ಕರ್ತನೇ. My friend, do not cry over your problems anymore, but believe right now Jesus is resurrecting you over every one of your problems. ನನ್ನ ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳ ಕುರಿತಾಗಿ ನೀವು ಕಣ್ಣೀರಿಡಬೇಡ್ರಿ, ಆದರೆ ಪ್ರತಿಯೊಬ್ಬ ಸಮಸ್ಯೆಗಳಿಂದ ದೇವರು ಪುನರುತ್ಥಾನಗೊಳಿಸುತ್ತಿದ್ದಾನೆ. As you have poured the costly ointment of seeking forgiveness, he is resurrecting you right now. ಪಶ್ಚಾತ್ತಾಪ ಪಡುವುದರ ಮೂಲಕವಾಗಿ ಆತನ ಪಾದಗಳಿಗೆ ಶ್ರೇಷ್ಠವಾದ ತೈಲವನ್ನು ಹಾಕಿದ ರೀತಿಯಲ್ಲಿ ಆತ ನಿಮ್ಮನ್ನು ಪುನರುತ್ಥಾನಗೊಳಿಸ್ತಾ ಇದ್ದಾನೆ ಈಗಲೇ. Come on, praise him. ಬನ್ನಿ, ಸ್ತೋತ್ರ ಮಾಡಿ. Just believe. ನಂಬಿರಿ ಆತನನ್ನ. Just believe. ಆತನ ನಂಬಿರಿ. I will obey you. ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. I will obey you. ನಾನು ವಿಧೇಯನಾಗ್ತೇನೆ. Jesus walked that path from Bethany to Jerusalem to end that journey in the cross. ಆ ಯೇಸು ಕ್ರಿಸ್ತನು ಬೇತನಿಯಿಂದ ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಾ ತನ್ನ ಪ್ರಯಾಣವನ್ನು ಅಂತ್ಯಗೊಳಿಸಿದಕ್ಕಾಗಿ ಆತನು ಹೋದರು ಪ್ರಿಯರೇ. But God raised him up. ಆದರೆ ದೇವರು ಯೇಸುವನ್ನು ಮತ್ತೆ ಎಬ್ಬಿಸಿದನು. Today would you surrender your life to Jesus? ಈ ದಿನ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಿದಾಗ Tell him, I am not going to complain. ಹೇಳ್ರಿ, ದೇವರೇ, ನಾನಿನ್ನು ದೂರು ಸಲ್ಲಿಸುವುದಿಲ್ಲ. I am not going to ask you questions, Lord, why? ಕರ್ತನೇ, ನಿನಗೆ ಇನ್ನು ನಾನು ಪ್ರಶ್ನೆ ಹಾಕುವುದಿಲ್ಲ, ಇದು ಯಾಕೆ ಯಾಕೆ ಎಂದು. I will say, let your name be glorified through my life. ನಾನು ಹೇಳ್ತೇನೆ, ನನ್ನ ಜೀವಿತದ ಮೂಲಕವಾಗಿ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. Shall we surrender to God? ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳೋಣವಾ? Through us the world will see God's light. ನಮ್ಮ ಮೂಲಕ ದೇವರ ಬೆಳಕು ಕಾಣಬೇಕು ಈ ಲೋಕ. Now God's light is coming into us to fulfill God's will in our lives. ಈಗ ದೇವರ ಬೆಳಕು ನಮ್ಮಲ್ಲಿ ಬರ್ತಾ ಇದೆ, ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಿಸುವ ಹಾಗೆ. Just surrender to Jesus. ಯೇಸುವಿಗೆ ಸಮರ್ಪಿಸಿಕೊಳ್ಳಿ.